ಅಲ್ಲಿಂದಲೇ ಎಲ್ಲ ಆರತಿ ತಗೊಂಡ್ರೆ ಸರಿ. ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತ ಶ್ರೀಕೃಷ್ಣ ಈ ಭರತಖಂಡದಲ್ಲೇ ಓಡಾಡಿದ್ದಾನೆ. 106 ವರ್ಷ ಈ ಭೂಮಿಯಲ್ಲಿ ಶ್ರೀಕೃಷ್ಣನ ಹೆಜ್ಜೆಯ ಗುರುತು ಅಲ್ಲಲ್ಲಿ ಮೂಡಿಸಿದ್ದಾನೆ. ತಾನು ಅವತಾರ ಸಮಾಪ್ತಿ ಮಾಡ್ತೇನೆ ಅಂತ ಹೇಳಿ ಬಹಳಷ್ಟು ಜನರನ್ನು ಕರ್ಕೊಂಡು ಪ್ರಭಾಸ ಕ್ಷೇತ್ರಕ್ಕೆ ಹೊರಟಿದ್ದ. ಪ್ರಭಾಸ ಕ್ಷೇತ್ರದಲ್ಲಿ ಉದ್ಧವ ಶ್ರೀಕೃಷ್ಣನಲ್ಲಿ ಒತ್ತಾಯ ಮಾಡ್ತಾನೆ, ನೀನು ಇನ್ನು ಕೆಲವೇ ದಿವಸಗಳಲ್ಲಿ ಅವತಾರ ಸಮಾಪ್ತಿ ಮಾಡ್ತೀಂತಾದರೆ ಈ ಭೂಮಿಯಲ್ಲಿ ಧರ್ಮದ ರಕ್ಷಣೆ ಯಾರು ಮಾಡಬೇಕು? ಇಲ್ಲಿಯ ತನಕ ಧರ್ಮಕ್ಕೆ ನನಗೊಬ್ಬ ಆಧಾರ ಇದ್ದಾನೆ ಈ ಭೂಮಿಯಲ್ಲಿ. ಧರ್ಮಕೃತ್ ಧರ್ಮಗುಪು ಅಂತ ಕರೆಸಿಕೊಂಡ ನೀನು ಧರ್ಮಗೋಪ್ತಾರ ಇದ್ದಿ. ನಿನ್ನ ಅವತಾರ ಸಮಾಪ್ತಿಯ ನಂತರದಲ್ಲಿ ಧರ್ಮ ಯಾರನ್ನು ಆಶ್ರಯಿಸಬೇಕು? ಶ್ರೀಕೃಷ್ಣ ಹೇಳಿದೆ, ನೀವೆಲ್ಲ ಇದ್ದೀರಲ್ವ ಅಂತ. ನಾವೆಲ್ಲ ಹೇಳುವ ಹಾಗೆ ನೀವೆಲ್ಲ ಇದ್ದೀರಿ. ಧರ್ಮ ಅನ್ನೋದು ಅಮೂರ್ತವಾದದ್ದು, ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ಧಾರ್ಮಿಕನಾದ ವ್ಯಕ್ತಿಯಲ್ಲಿ ಧರ್ಮ ಇರ್ತದೆ. ಆದ್ರಿಂದ ಧಾರ್ಮಿಕರು ಇರುವಲ್ಲಿಯ ತನಕ ಧರ್ಮ ಉಂಟು. ಆದರೆ ಉದ್ಧವನ ಪ್ರಶ್ನೆ ಏನಿದೆ? ಧಾರ್ಮಿಕರ ರಕ್ಷಣೆ ಯಾರು ಮಾಡಬೇಕು? ಧರ್ಮದ ರಕ್ಷಣೆ ಅಂದ್ರೆ ಧರ್ಮಾನುಷ್ಠಾನ ಮಾಡುವವರ ರಕ್ಷಣೆ, ಧರ್ಮಕ್ಕೆ ಬೇಕಾದ ಅನುಕೂಲತೆಯ ಸೃಷ್ಟಿ. ಧರ್ಮಾನುಷ್ಠಾನ ಮಾಡುವುದು ಸುಲಭದ ಕೆಲಸ ಅಲ್ಲ. ಧರ್ಮ ಮಾಡಬೇಕು ಅಂತಿದ್ರು ಅದಕ್ಕೆ ಅನುಕೂಲತೆಗಳು ಇರಬೇಕು, ಪ್ರತಿಕೂಲಗಳು ಇರಬಾರದು. ಸಜ್ಜನ ಸಮುದಾಯ ಸನ್ನಿಧಾನದಲ್ಲಿ ಇದ್ದಷ್ಟು, ಪರಿಸರದಲ್ಲಿ ಸಜ್ಜನಿಕೆ ಬೆಳೆದಷ್ಟು ಧರ್ಮಾನುಷ್ಠಾನ ಸುಲಲಿತವಾಗ್ತದೆ. ಅಂತಹ ಅನುಕೂಲದ ನಿರ್ಮಾಣ ಮಾಡುವುದಕ್ಕೆ ಇಲ್ಲಿಯ ತನಕ ನೀನಿದ್ದಿ. ಇನ್ನು ಮುಂದೇನು? ನೀನೇನಾದರೂ ಒಂದು ಪ್ರತೀಕವನ್ನು ನನಗೆ ಕೊಟ್ಟೇ ಹೊರಡಬೇಕು ಅಂತ ಹಠ ಹಿಡಿದ ಉದ್ಧವ. ಅವನ ಹಠಕ್ಕೆ ಭಗವಂತ, ಹಾಗಿದ್ರೆ ಶ್ರೀಮದ್ಭಾಗವತ ಎಂಬಂತಹ ಗ್ರಂಥದಲ್ಲಿ ನಾನು ನನ್ನ ತೇಜಸ್ಸನ್ನಿಡ್ತೇನೆ. ಹೇಗೂ ವೇದವ್ಯಾಸರು ರಚಿಸಿದ್ದಾಗಿದೆ ಈ ಶ್ರೀಮದ್ಭಾಗವತವನ್ನು. ಆ ಭಾಗವತದಲ್ಲಿ ನನ್ನ ತೇಜಸ್ಸನ್ನಿಡ್ತೇನೆ ಅಂತ ಹೇಳಿ ಭಗವಂತ ಸ್ವಕೀಯಂ ತತ್ರ ಯತ್ತೇಜಃ, ತನ್ನದ್ದಾದ ಏನೊಂದು ತೇಜಸ್ಸಿದೆ ಅದನ್ನು ಭಾಗವತೆ ಅದಧಾತ್, ಭಾಗವತದಲ್ಲಿ ತಾನಿಟ್ಟ. ಆದ್ರಿಂದ ಈ ಭಾಗವತಕ್ಕೆ ತೇನ ವಾಂಗ್ಮಯೀ ಮೂರ್ತಿ, ಇದು ಭಗವಂತನ ವಾಂಗ್ಮಯ ಮೂರ್ತಿ ಅಂತ ಈ ಭಾಗವತಕ್ಕೆ ಹೆಸರು. ಧರ್ಮ ಶ್ರೀಕೃಷ್ಣ ಸ್ವಧಾಮಕ್ಕೆ ಹೊರಟ ಮೇಲೆ ಯಾರನ್ನು ಶರಣು ಹೊಂದಿತು ಅಂತ ಕೇಳಿದ್ರೆ ಶ್ರೀಮದ್ ಭಾಗವತವನ್ನು ಶರಣು ಹೊಂದಿತಂತೆ.
ಅಂದ್ರೆ ಧರ್ಮಕ್ಕಂ ಶರಣಂ ಗತಃ ಅಂತ ಒಂದು ಪ್ರಶ್ನೆ. ಕೃಷ್ಣನ ನಂತರದಲ್ಲಿ ಧರ್ಮದ ಆಧಾರ ಯಾರು? ಶ್ರೀಮದ್ ಭಾಗವತ. ಹೀಗೆ ವೇದವ್ಯಾಸರು ಲೋಕಕ್ಕೆ ಕೊಟ್ಟ ಶ್ರೀಮದ್ ಭಾಗವತ ಅದು ಶ್ರೀಕೃಷ್ಣನ ಒಂದು ವಾಂಗ್ಮಯ ಮೂರ್ತಿ ಅಂತ ಕರೆಸಿಕೊಂಡಿರುವ ಒಂದು ವಿಶಿಷ್ಟವಾದ ಗ್ರಂಥ. ಆ ನಿಟ್ಟಿನಿಂದ ಈಗ ಭಾಗವತದಲ್ಲಿ ಯಾವ ವಿಷಯ ಹೇಳಬೇಕು ಅಂತ ನಾನು ಕೂತದ್ದಲ್ಲ, ಆದರೆ ಏನು ನುಡಿಸ್ತಾರೆ ದೇವರು ಆ ವಿಷಯಗಳನ್ನು ಭಾಗವತ ಬಿಟ್ಟು ಬೇರೆ ಹೇಳುವುದಿಲ್ಲ ಅಂತ ಅಷ್ಟು ಪ್ರತಿಜ್ಞೆ ಮಾಡಿ ಭಾಗವತದ ವಿಷಯದಲ್ಲಿ ಯಾವುದು ಇಲ್ಲಿಗೆ ಬೇಕು ಅಂತ ಅನಿಸುತ್ತೆ ನಿಮ್ಮ ಮುಖವನ್ನು ಅವಲೋಕನೆ ಮಾಡ್ತಾ ಇದ್ದಾಗ ಆ ವಿಷಯಗಳನ್ನು ಯಥಾಶಕ್ತಿ ಅನುಸಂಧಾನ ಮಾಡೋಣ. ಮನುಷ್ಯ ಸಾಧನೆಗೋಸ್ಕರ ಆವಿರ್ಭವಿಸುವುದು. ಮನುಷ್ಯನ ಜನನದ ಹಿನ್ನೆಲೆಯಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸುವಾಗ ಒಂದು ಉದ್ದೇಶ ಇಟ್ಟು ಸೃಷ್ಟಿ ಮಾಡ್ತಾರೆ. ಪ್ರತಿಯೊಂದು ಸೃಷ್ಟಿಯ ಹಿಂದೆಯೂ ಉದ್ದೇಶ ಇದೆ. ಮನುಷ್ಯನನ್ನು ಸೃಷ್ಟಿಸಿದ ಮೇಲೆ ಇನ್ನು ಮನುಷ್ಯ ಸೃಷ್ಟಿ ಮಾಡ್ತಾನೆ ಅಂತ ದೇವರು ಕೈ ಬಿಟ್ಟಂತೆ. ಮುಂದಿನ ಸೃಷ್ಟಿಯೆಲ್ಲ ಮನುಷ್ಯನಿಂದ ಆಗ್ತದೆ ಅಂತ. ಅವನು ಮೊಬೈಲ್ ಸೃಷ್ಟಿಸಿದ, ಇನ್ನೇನೇನು ಈಗ AI ಬಂತು, ಇನ್ನು ಇದನ್ನೆಲ್ಲ ಸೃಷ್ಟಿಸಿದ. ಅಂದ್ರೆ ತನ್ನ ಭೋಗಕ್ಕೆ ಬೇಕಾದದ್ದನ್ನೆಲ್ಲ ಆತ ಸೃಷ್ಟಿಸ್ತಾ ಸಾಗಿದ. ಆ ಸೃಷ್ಟಿಸುವ ಹಿನ್ನೆಲೆಯಲ್ಲಿ ಒಂದು ಮನುಷ್ಯನಿಗೂ ಉದ್ದೇಶ ಇರ್ತದೆ. ಈ ಪರಮಾಣು ಪರಮಾಣುವಿನ ವ್ಯವಸ್ಥೆ ಮಾಡಿ ಪರಮಾಣು ಬಾಂಬು ಮಾಡಿದ್ದೇನೆ ಅಂದ್ರೆ ಅದರ ಉದ್ದೇಶ ಏನು? ಇಂಥದ್ದು ಅಂತ ಒಂದಿರ್ತದೆ. ಆದ್ರೆ ಅದು ಯಾವ್ಯಾವುದಕ್ಕೋ ವಿನಿಯೋಗ ಆಗುವುದಕ್ಕೆ ಪ್ರಾರಂಭ ಆಗ್ತದೆ. ಉದ್ದೇಶ ಒಂದಿದ್ದು ಅದು ಕೆಟ್ಟ ಉದ್ದೇಶಕ್ಕೆ ಬಳಸಲ್ಪಡ್ತದೆ ಅನ್ನೋದು ಮಾನವ ಸೃಷ್ಟಿಯಲ್ಲಿ ಕಾಣುವಂತಹದ್ದು. ಆದರೆ ಭಗವಂತನ ಸೃಷ್ಟಿಯಲ್ಲಿ ಹಾಗಾಗ್ತದ? ಅವನ ಸೃಷ್ಟಿ, ಈ ಮಾನವನ ಸೃಷ್ಟಿ ಮಾಡಬೇಕಾದ್ರೆ ಉದ್ದೇಶ ಇದ್ದದ್ದು ಇವನು ಸಾಧನೆ ಮಾಡಬೇಕು. ಈ ಚೇತನ ಮಾನವ ಶರೀರದ ಮೂಲಕ ಆ ಆತ್ಮದ ನಿಜಗತಿ ಏನು ಅದಕ್ಕೆ ಬೇಕಾದ ಏಣಿಯನ್ನು ಆತ ನಿರ್ಮಿಸಿಕೊಳ್ಳಬೇಕು. ಈ ಉದ್ದೇಶದಿಂದ ಈ ಜೀವಾತ್ಮನಿಗೆ ಈ 2 ಕಾಲು 2 ಕೈ ಉಳ್ಳಂತಹ ಒಂದು ಶರೀರದ ನಿರ್ಮಾಣ ಆದದ್ದು. ಆತ್ಮಾವಬೋಧ ದಿಷಣಂ ಮುದಮಾಪ ದೇವಃ ಅಂತ ಭಾಗವತದ ಮಾತು. ದೇವರಿಗೆ ಈ ಮನುಷ್ಯನನ್ನು ಸೃಷ್ಟಿಸಿದ ಮೇಲೆ ಸಮಾಧಾನ ಆಯ್ತಂತೆ. ಅಲ್ಲಿಯ ತನಕ ಮನುಷ್ಯನಿಗೆ ತಿನ್ನುವುದಕ್ಕೆ ಬೇಕಾದ ಸಸ್ಯಗಳನ್ನು, ಮನುಷ್ಯನಿಗೆ ಹಾಲು ಕುಡಿಯುವುದಕ್ಕೆ ಅಥವಾ ಕೃಷಿ ಮಾಡುವುದಕ್ಕೆ ಬೇಕಾದ ಹಸುಗಳನ್ನು, ಎತ್ತುಗಳನ್ನು, ಪ್ರಾಣಿಗಳನ್ನು ಇವುಗಳನ್ನೆಲ್ಲ ಸೃಷ್ಟಿಸಿ, ಅಥವಾ ಅವನ ಉಸಿರಾಟಕ್ಕೆ ಬೇಕಾದ ಗಾಳಿಯನ್ನು, ಓಡಾಡುವುದಕ್ಕೆ ಬೇಕಾದ ಆಕಾಶವನ್ನು, ನಲಿದಾಡುವುದಕ್ಕೆ ಬೇಕಾದಂತಹ ಪೃಥ್ವಿಯನ್ನು, ಕುಡಿಯುವುದಕ್ಕೆ ಬೇಕಾದ ನೀರನ್ನು, ಬೇಯಿಸುವುದಕ್ಕೆ ಬೇಕಾದ ಬೆಂಕಿಯನ್ನು, ಒಟ್ಟು ಅವನಿಗೆ ಯಾವುದು ಇಲ್ಲದೆ ಹೋದರೆ ಬದುಕುವುದಕ್ಕೆ ಸಾಧ್ಯ ಇಲ್ಲವೋ ಅಂತಹ ಪಂಚಭೂತಗಳನ್ನು, ಪಾಂಚಭೌತಿಕ ಪ್ರಪಂಚವನ್ನು, ಅಲ್ಲಿ ಸಸ್ಯಗಳನ್ನು, ಅಲ್ಲಿ ಪ್ರಾಣಿಗಳನ್ನು ಸೃಷ್ಟಿಸಿದ ಮೇಲೆ ಕೊನೆಯ ಹಂತದಲ್ಲಿ ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ, ಈ ಮನುಷ್ಯನ ಸೃಷ್ಟಿ ಆದ ಮೇಲೆ ಮುದಮಾಪ ದೇವ, ಅವನಿಗೆ ಸಮಾಧಾನ ಆಯಿತು, ಸೃಷ್ಟಿ ಬೇಕಾದಷ್ಟು ಸಾಕಾಯಿತು ಅಂತ. ಕಾರಣ ಏನು ಅಂದ್ರೆ ಬ್ರಹ್ಮಾವಬೋಧ ದಿಷಣಂ, ಈ ಮನುಷ್ಯ ಭಗವಂತನನ್ನು ತಿಳಿಯುವುದಕ್ಕೆ ಬೇಕಾದ ಬುದ್ಧಿಶಕ್ತಿಯುಳ್ಳವ. ಈ ಕಾರಣದಿಂದ ಅವನಿಗೆ ತೃಪ್ತಿ ಆದದ್ದು. ಅಂದ್ರೆ ಉಳಿದ ಪ್ರಾಣಿಗಳಿಗೆ ಸೃಷ್ಟಿಯಾಗಿದೆ, ನನ್ನನ್ನು ಸೃಷ್ಟಿಸಿದವ ಯಾರು ಅನ್ನುವ ಚಿಂತನೆಗೆ ಬೇಕಾದಂತಹ ಬೌದ್ಧಿಕ ಶಕ್ತಿ ಇಲ್ಲ. ಮನುಷ್ಯನಿಗೆ ಸೃಷ್ಟಿಯನ್ನು ಕಂಡು ಸೃಷ್ಟಿಸಿದ್ದರ ಹಿನ್ನೆಲೆ ಏನಿದೆ, ಅದನ್ನು ರಚಿಸಿದಂತಹ ಪರಶಕ್ತಿ ಯಾವುದು, ಆ ಶಕ್ತಿಯ ಸ್ವರೂಪ ಹೇಗಿರ್ತದೆ, ಹೀಗೊಂದು ದೇವರ ಬಗ್ಗೆ, ಧರ್ಮ ಅಧರ್ಮಗಳ ಬಗ್ಗೆ, ಧರ್ಮ ಅಧರ್ಮಗಳ ಫಲವಾದಂತಹ ಸ್ವರ್ಗ ನರಕಗಳ ಬಗ್ಗೆ, ಅವೆಲ್ಲವನ್ನೂ ಮೀರಿದಂತಹ ಮೋಕ್ಷದ ಬಗ್ಗೆ ಚಿಂತನೆ ಮಾಡುವ, ಕಣ್ಣಿಗೆ ಕಾಣದೇ ಇದ್ದದ್ದನ್ನು ವಿಮರ್ಶಿಸತಕ್ಕಂತಹ ಸಾಮರ್ಥ್ಯ ಉಳ್ಳವಾದ್ರಿಂದ ಅವನ ಸೃಷ್ಟಿಯಾದಾಗ ದೇವರಿಗೆ ಸಮಾಧಾನ ಆಯಿತು ಅಂತ ಹೀಗೊಂದು ಮಾತು ಭಾಗವತದಲ್ಲಿ ಬರ್ತದೆ. ಹಾಗಾದ್ರೆ ಜೀವ ಒಂದು ಸಾಧನೆಯ ಪಥದಲ್ಲಿ ಸಾಗುವುದಕ್ಕೋಸ್ಕರ ಸೃಷ್ಟಿಸಲ್ಪಟ್ಟಿದ್ದಾನೆ. ಉಪನಿಷತ್ತು ಅದನ್ನು ಸ್ಪಷ್ಟಪಡಿಸ್ತದೆ. ಇಹಚೇತ್ ಅವೇದೀತ್ ಅಥ ಸತ್ಯಮಸ್ತಿ ನಚೇತ್ ಇಹಾವೇದೀತ್ ಮಹತೀ ವಿನಷ್ಟಿ. ನಚಿಕೇತನನ್ನು ಕುರಿತು ಯಮ ಹೇಳುವಾಗ ಬರುವಂತಹ ಮಾತು ಕಠೋಪನಿಷತ್ತಿನಲ್ಲಿ. ಅವ ಹೇಳುವುದು ಇಹ ಅಂದ್ರೆ ಈ ಮಾನವ ಶರೀರ ಪ್ರಾಪ್ತವಾದಾಗ, ಅವೇದೀತ್ ಚೇತ್, ನೀನು ಕಣ್ಣಿಗೆ ಕಾಣದೇ ಇದ್ದಂತಹ ತತ್ವದ ಬಗ್ಗೆ ತಿಳಿಯುವುದಕ್ಕೆ ಪ್ರಯತ್ನಿಸಿ ಒಂದು ಅಲ್ಪ ಸ್ವಲ್ಪವಾದರೂ ಅದರ ಬಗ್ಗೆ ಜ್ಞಾನವನ್ನು ಬೆಳೆಸಿಕೊಂಡಿದ್ದಾದರೆ, ಅಥ ಸತ್ಯಮಸ್ತಿ, ಈ ಶರೀರ ತ್ಯಾಗ ಆದ ಮೇಲೆ ಇದಕ್ಕಿಂತ ಒಳ್ಳೆಯದ್ದು ನಿನಗೆ ಸಿಗುತ್ತೆ. ಸತ್ಯ ಅಂದ್ರೆ ಒಳ್ಳೆಯದ್ದು ಅಂತ ಅರ್ಥ. ಇದಕ್ಕಿಂತ ಒಳ್ಳೆಯದ್ದು ನಿನಗೆ ಸಿಗುತ್ತೆ. ನಚೇತಿ ಇಹ ಅವೇದೀತ್, ಈ ಮಾನವ ಶರೀರ ಬಂದಾಗಲೂ ಕೂಡ ಐಹಿಕವಾದ ಭೋಗ ಪ್ರಪಂಚ ಲಾಲಸೆಗಳಲ್ಲೇ ಮುಳುಗಿ ಇದನ್ನು ಬಿಟ್ಟು ಆ ಕಡೆ ಧರ್ಮಾಧರ್ಮಗಳ ಬಗ್ಗೆ, ಸ್ವರ್ಗ ಮೋಕ್ಷಗಳ ಬಗ್ಗೆ ಚಿಂತನೆ ನಡೆಸಲಿಲ್ಲ ಅಂತಾದ ಪಕ್ಷದಲ್ಲಿ ಆವಾಗ ಮಹತೀ ವಿನಷ್ಟಿ, ಇದು ಮಂಗನ ಕೈಗೆ ಕೊಟ್ಟ ಮಾಣಿಕ್ಯದ ಹಾಗೆ ಆಗ್ತದೆ. ಅದು ದೊಡ್ಡ ನಷ್ಟ ಆಗ್ತದೆ. ಯಾಕಂದ್ರೆ ಆರೂಢ ಪತಿತ ಅಂತ ಅವನನ್ನು ಕರೀತಾರಂತೆ. ಆರೂಢ ಪತಿತ ಅನ್ನುವುದಕ್ಕೆ ಕನ್ನಡದಲ್ಲಿ ಅರ್ಥ ಏರಿ ಬಿದ್ದವ ಅಂತ. ನೆಲದಲ್ಲಿ ಕೂತವ ಅಲ್ಲೇ ಜಾರಿ ಬಿದ್ರೆ, ಕೂತವನಿಗೆ ಜಾರುವುದೇ, ಜಾರಿಸಿದ್ದು ಇನ್ನೊಬ್ರು. ಅಂದ್ರೆ ಕೂತವನನ್ನು ಮತ್ತೊಬ್ಬ ಜಾರಿಸಿ ಅವನಲ್ಲಿ ಬಿದ್ರೆ ಹೆಚ್ಚು ನೋವಾಗುವುದಿಲ್ಲ.
ಸ್ವಲ್ಪ ಎತ್ತರ, ಹೀಗೆಲ್ಲ ಸ್ವಲ್ಪ ಕಷ್ಟ. ಎತ್ತರದ ಆಸನ ಹಾಕಿದ್ರೆ ಅಲ್ಲಿ ಬಿದ್ದರೆ ನೋವು ಜಾಸ್ತಿ ಆಗ್ತದೆ. ಅಟ್ಟಕ್ಕೆ ಹತ್ತಿ ಕೆಳಗೆ ಬಿದ್ದರೆ ಕೈಕಾಲು ಮುರ್ಕೊಳ್ತಾನೆ. ಈಗ ಆರೂಢನಾಗಿ ಬಿದ್ದರೆ ಪೆಟ್ಟು ಜಾಸ್ತಿ ಅಂತ. ಪ್ರಾಣಿಗಳು ಧರ್ಮಾಚರಣೆ ಮಾಡದೆ ಹೋದ್ರೆ ಏನು ಪೆಟ್ಟಾಗುವುದಿಲ್ಲ, ಯಾಕಂದ್ರೆ ಅವುಗಳು ಏರ್ಲೇ ಇಲ್ಲ. ಪ್ರಾಣಿಯನ್ನು ಶರೀರ ಧರ್ಮಾದ್ಯನುಷ್ಠಾನಕ್ಕೆ ಬೇಕಾದ ಏರಿದ ಶರೀರ ಅಲ್ಲ. ಆದರೆ ಮಾನವ ಶರೀರ ಅದು ಆರೂಢ. ಅವನು ಅದೆಷ್ಟೋ ಜನ್ಮಗಳನ್ನು ಎತ್ತಿದ ಮೇಲೆ ಪ್ರಾಪ್ತವಾದದ್ದು. ದಾಸರು ಒಂದು ಪದ್ಯ ಹೇಳ್ತಾರೆ, ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ ಅಂತ. ಅಂದ್ರೆ ತಂದವನನ್ನು ತಂದೆ ಅಂತ ಕರೆಯೋದು. ಈ ಶರೀರಕ್ಕೆ ಯಾರು ತಂದಿದ್ದಾನೆ ಅವನನ್ನು ತಂದೆ ಅಂತ, ನಮ್ಮ ಅಪ್ಪನನ್ನು ತಂದೆ ಅಂತ ಕರೀತೇವೆ. ಆದರೆ ಈ ಒಂದು ಶರೀರಕ್ಕೆ ಅವ ತಂದೆಯಾಗಿದ್ದಾನೆ ಭಗವಂತ. ಎಲ್ಲಾ ಯೋನಿಗಳಲ್ಲಿ ಆವಿರ್ಭವಿಸುವಾಗಲೂ ಅದರ ಹಿನ್ನೆಲೆಯಲ್ಲಿ ಭಗವತ್ ಶಕ್ತಿ ಕೆಲಸ ಮಾಡಿದೆ. ಹಾಗಾಗಿ ಭಗವಂತ ಎಲ್ಲ ಜನ್ಮದಲ್ಲೂ ತಂದೆಯಾಗಿದ್ದಾನೆ. ಆ ಅಷ್ಟೂ ಯೋನಿಗಳಲ್ಲಿ ಬಂದವ ಇವತ್ತು ಮಾನವ ಶರೀರವನ್ನು ಪಡೆದಿದ್ದಾನೆ ಅಂದ್ರೆ ಅದು ಎಷ್ಟೋ ಹಿನ್ನೆಲೆಯಲ್ಲಿ ಜಾರಿ ಬಿದ್ದು ಎದ್ದು ಹತ್ತಿ ಕೊನೆಗೆ ಎತ್ತರದ ಈ ಜನ್ಮ ಪ್ರಾಪ್ತಿಯಾಗಿದೆ. ಮಾನವ ಜನ್ಮ ದೊಡ್ಡದು. ಆ ಎತ್ತರದ ಜನ್ಮ ಬಂದ ಮೇಲೆ ಅಲ್ಲಿಯೂ ಸಾಧನೆ ಮಾಡಲಿಲ್ಲ ಅಂದ್ರೆ ಆವಾಗ ಬಿದ್ದ ಅಂತ ಅರ್ಥ. ಆರೂಢ ಪತಿತ ಅಂತ ಅವನಿಗೆ ಹೆಸರು. ಅದು ದೊಡ್ಡ ಪೆಟ್ಟು. ಹಾಗೆ ಮಾಡಿಕೊಳ್ಬೇಡ ಅನ್ನುವ ಎಚ್ಚರವನ್ನು ಕೊಡ್ತಕ್ಕಂಥದ್ದು ಈ ಮಾತು. ಹಾಗಾದ್ರೆ ಅವನು ಸಾಧನೆ ಮಾಡಬೇಕು ಅಂತ ಆಯ್ತು. ಈ ಶರೀರದಲ್ಲಿ ಸಾಧನೆಯ ಬಗೆ ಹೇಗೆ ಅನ್ನುವುದನ್ನು ತಿಳಿಸುವುದಕ್ಕೆ ಶ್ರೀಮದ್ ಭಾಗವತ ಇದೆ. ಸಾಧನೆಯಲ್ಲಿ ಮುಖ್ಯವಾಗಿ ಬೇಕಾಗುವಂಥದ್ದು ಏನು ಅಂದ್ರೆ, ಮನುಷ್ಯನಿಗೆ ನಾನು ಅನ್ನುವ ಪ್ರಜ್ಞೆ ಬೇಕು. ನಾನು ಅನ್ನೋದು, ನಾನು ಅನ್ನುವುದರ ಜೊತೆಗೆ ನಾನಲ್ಲದ್ದು ಅನ್ನುವುದರ ಪ್ರಜ್ಞೆಯೂ ಬೇಕು. ನಾನು ಯಾವುದು, ನನ್ನದು ಯಾವುದು. ನನ್ನದು ಅಂತ ಹೇಳುವಲ್ಲಿ ನನಗೂ ನನ್ನದ್ದು ಅನ್ನುವುದು ಅಂತ ಹೇಳುವುದಕ್ಕೂ ಇರತಕ್ಕಂಥ ಸಂಬಂಧ ಯಾವುದು, ಯಾವ ಸಂಬಂಧದಿಂದ ನನ್ನದು ಅಂತ ಅದನ್ನು ಹೇಳ್ತೇನೆ. ಇವಿಷ್ಟರ ಪರಿಜ್ಞಾನ ಮನುಷ್ಯನಿಗೆ ಮೊತ್ತ ಬದಲು ಬೇಕಾಗ್ತದೆ. ಕೆಲವು ಸಲ ನನ್ನದು ಅಂತ ಹೇಳುವುದಕ್ಕೆ ಹೆಚ್ಚು ಕಾರಣಗಳೇ ಇರುವುದಿಲ್ಲ. ನನ್ನದು ಒಂದು ದೊಡ್ಡ ವಿಮಾನಕ್ಕೆ ಚಿಕ್ಕ ಟಿಕೆಟ್, ಆ ವಿಮಾನ ಬೇಡ, ನಮ್ಮ ರೈಲು ಧೂಮಶಕಟ, ಉಗಿಬಂಡಿ, ಅದಕ್ಕೊಂದು ಟಿಕೆಟ್ ಮಾಡಿದ್ದಾನೆ. ಟಿಕೆಟ್ ಮಾಡಿ ನನ್ನ ರೈಲು ಇನ್ನೂ ಬರಲಿಲ್ಲ ಅಂತ ಇನ್ನು 26 ರೂಪಾಯಿ ಟಿಕೆಟ್ ಮಾಡಿದ್ದು. ಅವನ ರೈಲು ಆಗ್ತದೆ, ನನ್ನ ರೈಲು ಅಂತೇಳಿ. ಒಂದು ಸಂಬಂಧ ಅತ್ಯಂತ ಕ್ಷೀಣವಾದ ವಿಷಯಗಳಲ್ಲಿ ಅದು ನನ್ನದು ಅಂತ ಒಂದು ಭಾವನೆ ಉಂಟಾಗ್ತದೆ. ಮನೆ ಕಟ್ಟಿದ ಮೇಲೆ ಇದು ನನ್ನ ಮನೆ ಅಂತ ಪ್ರಾರಂಭ ಆಗ್ತದೆ. ಮನೆಯನ್ನು ಮಾರಾಟ ಮಾಡಿದ ಕೂಡಲೇ ನಂದಲ್ಲ ಅಂತಲೂ ಶುರು ಆಗ್ತದೆ. ಈ ನಾನು ನನ್ನದು ಅನ್ನೋ ಸಂಬಂಧ ಯಾವುದೋ ಒಂದು ಚಿಕ್ಕದ ಒಂದು ವಿಷಯದಿಂದ ಸಂಸೃಷ್ಟವಾಗಿರ್ತದೆ. ಆ ಸಂಸೃಷ್ಟವಾದ ಚಿಕ್ಕ ವಿಷಯವನ್ನು ದೊಡ್ಡದಾಗಿ ನೋಡುವಂತಹದ್ದು ವೇದಾಂತ ಅಂತ ಕರೆಸಿಕೊಳ್ತದೆ. ಆ ವಿಶಾಲವಾದ ದೃಷ್ಟಿ ಪರಿಧಿಯಲ್ಲಿ ಅದನ್ನು ಅವಲೋಕನೆ ಮಾಡಿದಾಗ ನಾನು ನನ್ನದು ಅನ್ನುವುದರಿಂದ ಉಂಟಾಗುವ ಅನೇಕ ಕ್ಲೇಶಗಳಿಂದ ಆತ ಬಿಡುಗಡೆಯಾಗುವುದಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ಇದನ್ನು ಬಂಧ ವಿಮುಕ್ತಿ ಅಂತ ಕರೆಯುವುದು. ಅಹಂ ಮಮಾಭಿಮಾನೋತ್ಥೈಹಿ ಕಾಮಕ್ರೋಧಾದಿಭಿರ್ ಮಲೈಹಿ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಶಿವಂ. ನಾನು ಅನ್ನುವುದಕ್ಕೆ ಅಹಂ ಅಂತ ಹೆಸರು, ನನ್ನದು ಅಂತ ಹೇಳುವುದಕ್ಕೆ ಮಮ ಅಂತ ಹೆಸರು. ಈ ಅಹಂಕಾರ ಮಮಕಾರ ಅಥವಾ ಅಹಂತ ಮಮತ, ಈ ಅಹಂತೆ ಮಮತೆಗಳ ಕಾರಣದಿಂದಾಗಿ ಮನುಷ್ಯನಲ್ಲಿ ಕಾಮಕ್ರೋಧಾದಿಗಳೆಲ್ಲ ಮಲಗಳು ತುಂಬಿಕೊಳ್ತಾವೆ. ನಿರ್ಮಲವಾಗಿದ್ದಂತಹ ಪುಟ್ಟ ಮಗು ಅಹಂ ಮಮ ಅನ್ನುವುದು ಜಾಸ್ತಿ ಆದಷ್ಟು ಅದು ಬೇರೆ ಬೇರೆ ರೀತಿಯ ಬಂಧಗಳಿಗೆ ಒಳಗಾಗಿ ತಾನು ನಿರ್ಮಲವಾಗಿದ್ದದ್ದು ಮಲಯುಕ್ತವಾಗ್ತದೆ. ಮಲಯುಕ್ತವಾದಂತಹ ಚೇತಸ್ಸನ್ನು ಮನಸ್ಸನ್ನು ಶುದ್ಧಗೊಳಿಸುವುದಕ್ಕೋಸ್ಕರ ಆತ ಶಾಸ್ತ್ರಶ್ರವಣವನ್ನು ನಡೆಸಬೇಕು. ಶಾಸ್ತ್ರಶ್ರವಣವನ್ನು ಮಾಡ್ತಾ ಮಾಡ್ತಾ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲವು ಕೀರೇಣ ಕೀರ್ತಿತಂ. ಕೀರ ಅಂದ್ರೆ ಗಿಳಿ, ಶುಕಾಚಾರ್ಯರು ಅಂತ ಅರ್ಥ. ಗಿಳಿ ಹೇಳಿದಂತಹ ಭಾಗವತಂ ಶಾಸ್ತ್ರಂ ಅದನ್ನು ಕೇಳ್ತಾ ಇದ್ದ ಹಾಗೆ ನಮ್ಮಲ್ಲಿದ್ದಂತಹ ಮಲಗಳು ಹೋಗಿ ಮನಸ್ಸು ಅಂತಃಕರಣ ಅದು ಶುದ್ಧವಾಗಿ, ಶುದ್ಧಾಂತಃಕರಣನಾದಂತಹ ವ್ಯಕ್ತಿ ಆತ ಮಲ ಹೋಗಿ ನಿರ್ಮಲವಾದ ಕಾರಣದಿಂದಲೇ ಅದುಃಖಂ ಅಸುಖಂ ಶಿವ. ಅವನು ಲೌಕಿಕವಾದ ಸುಖಗಳಲ್ಲಿರತಕ್ಕಂತಹ ದೋಷವನ್ನು ಕಂಡು ಪರಮ ಸುಖದ ಬಗ್ಗೆ ಆತ ನಿರಂತರ ಆಸಕ್ತನಾಗ್ತಾನೆ, ಮುಮುಕ್ಷು ಆಗ್ತಾನೆ. ಆ ಮುಮುಕ್ಷ ಅನ್ನುವುದು ವ್ಯಕ್ತಿಯಲ್ಲಿ ಮೂಡುವುದಕ್ಕೋಸ್ಕರ ಶಾಸ್ತ್ರಶ್ರವಣದ ಅವಶ್ಯಕತೆ ಇದೆ. ಹಾಗಾದ್ರೆ ಸಾಧನೆಯ ಮೆಟ್ಟಿಲಲ್ಲಿ ಒಂದು ಶಾಸ್ತ್ರಶ್ರವಣ ಅನ್ನೋದು ಒಂದು ಮುಖ್ಯವಾಗ್ತದೆ. ಆದರೆ ಶಾಸ್ತ್ರಶ್ರವಣವೇ ಜೀವನದ ಮೂಲವು. ಅದರ ಹಿನ್ನೆಲೆಯಲ್ಲಿ ಭಾಗವತ ಒತ್ತಿ ಹೇಳುವುದು ಧರ್ಮಾನುಷ್ಠಾನ ಅನ್ನೋದು ಮುಖ್ಯವಾಗಿದೆ. ಧರ್ಮಾನುಷ್ಠಾನ ಅನ್ನುವುದಕ್ಕೆ ಅನೇಕ ಪರಿಧಿಗಳಿದ್ದಾವೆ. ಸೂರ್ಯೋದಯಕ್ಕಿಂತ ಮುಂಚೆ ಏಳುವುದು ಅನ್ನುವಲ್ಲಿಂದ ಪ್ರಾರಂಭ ಆಗ್ತದೆ. ಸೂರ್ಯೋದಯಕ್ಕಿಂತ ಮುಂಚೆಯೇ ಏಳುವುದು ಯಾಕೆ ಅನ್ನುವುದಕ್ಕೂ ಭಾಗವತ ಕಾರಣ ಕೊಟ್ಟಿದೆ. ಅದೆಲ್ಲ ಸಂದರ್ಭ ವಿಶೇಷದಲ್ಲಿ ಗಮನಿಸೋಣ. ಅಂತೂ ಎಲ್ಲಿ ಏಳಬೇಕು
ಬೇಕು, ಹೇಗೆ ಏಳಬೇಕು, ಎದ್ದವನು ಮೊತ್ತ ಮೊದಲು ಏನು ಮಾಡಬೇಕು, ಸ್ನಾನ ಅನ್ನೋದು ನಿತ್ಯ ಕರ್ಮವೋ ಅಥವಾ ಯಾವತ್ತಾದ್ರೂ ಮೈಲಿಗೆ ಆದ್ರೆ ಮಾತ್ರ ಸ್ನಾನ ಮಾಡಿದ್ರೆ ಆಯ್ತು, ಏನು ಕಥೆ, ಹೀಗೆ ನಿತ್ಯ ಕರ್ಮಗಳ ಬಗ್ಗೂ ಒಂದು ಆಚಾರ ಸಂಹಿತೆಯನ್ನು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಧರ್ಮ. ಆಮೇಲೆ ನಿತ್ಯ ಮಾಡುವ ಕರ್ಮದ ಜೊತೆಗೆ ಇವನು ತಿಂಗಳಿಗೊಂದು ಇಂಥದ್ದನ್ನು ನಡೆಸಬೇಕು, ವರ್ಷಕ್ಕೊಂದು ಇಂಥದ್ದನ್ನು ನಡೆಸಬೇಕು, ಜೀವನದಲ್ಲಿ ಒಂದು ಬಾರಿ ಆದ್ರೂ ಇಂಥದ್ದನ್ನು ನಡೆಸಬೇಕು, ಸಕೃತ್ಯ ಗಯಾಶ್ರಾದ್ಧ ಅಂತ ಹೀಗೆಲ್ಲ ಕೆಲವು ಜೀವನದಲ್ಲಿ ಒಂದು ಬಾರಿ ಆದ್ರೂ ಇಂಥದ್ದನ್ನು ನಡೆಸಬೇಕು. ಹೀಗೆಲ್ಲ ಧರ್ಮಗಳಲ್ಲಿ ಒಂದು ವಿಭಿನ್ನವಾದಂತಹ ವಿಷಯಗಳಿದ್ದಾವೆ. ಈ ಧರ್ಮಗಳ ಅನುಷ್ಠಾನ ಅನ್ನುವುದು ಕೂಡ ಮನುಷ್ಯನ ಸಾಧನೆಯಲ್ಲಿ ಒಂದು. ಆದರೆ ಧರ್ಮಾನುಷ್ಠಾನದ ಹಿನ್ನೆಲೆಯಲ್ಲಿ ಕಥೆ ಕೇಳಬೇಕು ಯಾಕೆ? ಅದಕ್ಕೆ ಭಾಗವತ ಉತ್ತರ ಕೊಡುವುದು, ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸು ಯಹ ಅಥವಾ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇತ ಯದಿರತಿಂ ಶ್ರಮ ಏವ ಹಿ ಕೇವಲಂ. ನಾವು ಧರ್ಮಾನುಷ್ಠಾನ ಮಾಡುವಾಗ ತುಂಬಾ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅನುಷ್ಠಾನ ಆಗ್ತದೆ, ಕೆಲವು ಸಲ ಸ್ವಾನುಷ್ಠಾನ ಆಗುದಿಲ್ಲ, ಚೆನ್ನಾಗಿ ಅನುಷ್ಠಾನ ಆಗುದಿಲ್ಲ, ಸ್ವಲ್ಪ ತಪ್ಪಾಗಿರ್ತದೆ ಅನುಷ್ಠಾನದಲ್ಲಿ. ಕರ್ಮಗಳನ್ನು ಆಚರಿಸ್ತಾ ಹೋಗುವಾಗ ಕರ್ಮದ ಮಧ್ಯದಲ್ಲಿ ಕೆಲವು ದೋಷಗಳು ಉಂಟಾಗ್ತವೆ. ಏನೋ ಒಂದು ಅಪರಾಧ ಘಟಿಸಿದು ನಮ್ಮಿಂದ, ತಿನ್ನಬಾರದೇ ಇದ್ದದ್ದನ್ನು ತಿನ್ನುವುದು, ಕೇಳಬಾರದೇ ಇದ್ದದ್ದನ್ನು ಕೇಳುವುದು, ನೋಡಬಾರದೇ ಇದ್ದದ್ದನ್ನು ನೋಡು, ಇಂದ್ರಿಯಗಳಿಂದಲೇ ಮಾಡಬಾರದನ್ನು ಮಾಡಿದಾಗ ಅಪರಾಧ ಅಂತ ಕರಿತೇವೆ. ಅಪರಾಧದ ಕಾರಣದಿಂದಾಗಿ ಅಂತಃಕರಣದಲ್ಲಿ ಅಶುಚಿತ್ವ ನೆಲೆಸ್ತದೆ. ಆ ಅಂತಃಕರಣವನ್ನು ಶುದ್ಧೀಕರಿಸುವುದಕ್ಕೋಸ್ಕರ ಪ್ರಾಯಶ್ಚಿತ್ತ ಅಂತ ಒಂದು ವಿಧಾನವನ್ನು ಮಾಡಿರ್ತಾರೆ. ಆ ಪ್ರಾಯಶ್ಚಿತ್ತ ಕರ್ಮ ಅನ್ನೋದೇನು, ಅದು ಒಂದು ಕರ್ಮ ಅಲ್ವಾ? ಆ ಕರ್ಮಾನುಷ್ಠಾನ ಮಾಡುವಾಗ ಅಲ್ಲಿ ಮತ್ತೆ ಒಂದಷ್ಟು ತಪ್ಪುಗಳು ಘಟಿಸ್ತವೆ. ಉದಾಹರಣೆಗೆ ಪವಮಾನ ಹೋಮ ಮಾಡಿದ್ರೆ ಅಂಥ ಸುರಾಪಾನ ಸ್ವರ್ಣಸ್ಥೇಯ ವೃಷಲಿಗಮನ ಮಿಥುನ ಸಂಗಮಾತ್ ಗುರೋರ್ಧಾರಾಭಿಗಮಾನಾಚ ಇತ್ಯಾದಿ ದೋಷಗಳೆಲ್ಲ ಅದರಿಂದ ಹೋಗ್ತದೆ ಅಂತ ಅಲ್ಲಿ ಹೇಳಿದ್ರು. ನನ್ನಲ್ಲಿ ಅಂತಹ ದೋಷ ಮಾನಸಿಕವಾಗಿ ಘಟಿಸಿದೆ, ಅದರ ಪರಿಹಾರಕ್ಕೋಸ್ಕರ ಪವಮಾನ ಹೋಮ ಮಾಡ್ತೇನೆ ಅಂತ ಪ್ರಾಯಶ್ಚಿತ್ತ ಮಾಡಿದ್ರೆ, ಪವಮಾನ ಹೋಮಕ್ಕೆ ತುಪ್ಪ ತಂದದ್ದು ಎಲ್ಲಿಂದ ಅಂದ್ರೆ ಅತ್ಯಂತ ಕಡಿಮೆ ಬೆಲೆಯದ್ದು ಯಾವುದಿದೆ ಅಂತ ನೋಡಿ ತಂದದ್ದು. ಕಳೆದ ಬಾರಿ ತಿರುಪತಿಗೆ ಎಲ್ಲಿಂದ ಬಂದಿತ್ತಲ್ವ ಅಂತ ಆ ತುಪ್ಪವನ್ನು ತಂದು ಇಲ್ಲಿ ಈ ಯಜ್ಞವನ್ನು ನಡೆಸಿದ್ರ ಪರಿಣಾಮ ಏನಾಗ್ತದೆ? ಅದು ಒಂದು ಪಾಪ ಘಟನೆಗೆ ಕಾರಣ ಆಯ್ತಾ? ನಾವು ಮಾಡಿದ್ದ ಯಾವುದಕ್ಕೋಸ್ಕರ? ಬಂದಂತಹ ಪಾಪವನ್ನು ಪರಿಹರಿಸುವುದಕ್ಕೋಸ್ಕರ ಒಂದು ಕರ್ಮಾನುಷ್ಠಾನವನ್ನು ಮಾಡಿದ್ದು. ಆದ್ರೆ ಆ ಕರ್ಮಾನುಷ್ಠಾನದಲ್ಲಿ ಒಂದು ತುಳಸಿ ತರಬೇಕಾದ್ರೆ ನಾವು ನೆಟ್ಟು ನೀರು ಹಾಕಿ ತೆಗೆದ ತುಳಸಿ ಅದು ಉಳಿದ ಕ್ರಯ ಕೊಟ್ಟು ತಂದ ತುಳಸಿಯ ಸಹಸ್ರ ಫಲ ಕೊಡುತ್ತೆ ಅಂತೆ ಒಂದು ತುಳಸಿ. ಅಂದ್ರೆ ತುಳಸಿಯನ್ನು ದೇವರಿಗೆ ಒಂದೇ ಹಾಕಿದ್ರು ಸಾಕಾಗ್ತದೆ. ಆದ್ರೆ ತಾವು ನೀರು ಹಾಕಿ ಬೆಳೆಸಿದಂತಹ, ತಾವು ಅಂದ್ರೆ ತಮ್ಮ ಹೆಂಡತಿ ಹಾಕ್ಬೋದು, ನಾವೇ ಹಾಕ್ಬೇಕು ಅಂತಿಲ್ಲ ಅಂತ, ಅದು ತಾವು ನೆಟ್ಟು ಬೆಳೆಸಿದ ತುಳಸಿಯ ಒಂದು ತುಳಸಿ ದೇವರಿಗೆ ಅಷ್ಟು ಫಲ. ಅದೇ ದುಡ್ಡು ಕೊಟ್ಟು ತಂದ್ರೆ ಒಳ್ಳೆದ್ದಲ್ಲ ಅಂತ ಹೇಳ್ತದೆ. ದುಡ್ಡು ಕೊಟ್ಟು ತರಬೇಡ ಅಂತ. ಹಾಗೆಂತೇಳಿ ಅದನ್ನು ಬೆಳೆಸಿದವರ ಹೊಟ್ಟೆಗೆ ಕಲ್ಲು ಹಾಕುವ ಕೆಲಸ ಅಲ್ಲ. ಧರ್ಮಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ, ನೀನು ಸಮಿತ್ ಪುಷ್ಪ ಕುಶಾದೀನಿ ಬ್ರಾಹ್ಮಣ ಸ್ವಯಮಾಹರೇತ್. ಸಮಿತ್ ಯಜ್ಞಕ್ಕೆ ಬೇಕಾದ ಸಮಿಧೆಗಳು, ಪುಷ್ಪಗಳು, ಕುಶ ದರ್ಭೆ ಇತ್ಯಾದಿಗಳು, ತುಳಸಿ ಗುದೂರುವ ಮೊದಲಾದ ಪತ್ರೆಗಳು, ಇವೆಲ್ಲವನ್ನು ಕೂಡ ಬ್ರಾಹ್ಮಣ ಸ್ವಯಮಾಹರೇ ತಾನು ತರಬೇಕು. ಪೂಜೆಯ ಅದೊಂದು ಅಂಗ. ದೇವರನ್ನು ಕೂತುಕೊಂಡು ದೇವರಿಗೊಂದು ಪುಷ್ಪವನ್ನು ಏರಿಸುವುದು ಹೇಗೆ ಪೂಜೆ ವಿಧಾನವೋ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡುವುದು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಾದ್ದು. ಹನುಮಂತ ತರುವಾಗ ನಾವು ಕೇಳ್ತೇವಲ್ಲ, ಅವನು ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಅಂತ. ಎರಡು ಕೈಗಳಲ್ಲಿ ಆ ದೇವರ ಪುಷ್ಪ ತರಬೇಕಾದ್ರೆ ಸಿಕ್ಕಾಪಟ್ಟೆ ಪ್ರಯತ್ನ ಬೇಕಿತ್ತಂತೆ. ಯಾಕಂದ್ರೆ ಅದು ಅದರ ವಾಸನೆ ನೋಡಬಾರದು, ಭಕ್ತಿ ಶ್ರದ್ಧೆಯಿಂದ ತರಬೇಕು. ಆ ಭಕ್ತಿ ಭಾರದಿಂದ ಆ ಪುಷ್ಪ ತರುವಾಗ ಭಾರ ಆಗ್ತಿತ್ತಂತೆ. ಆ ಸಂಜೀವನ ಪರ್ವತ ತರುವಾಗ ಏನು ಭಾರವೇ ಆಗ್ಲಿಲ್ಲಂತೆ. ಈ ದೇವರಿಗೆ ಪುಷ್ಪ ತರುವುದು ಭಾರ ಆಗ್ತಾ ಇತ್ತು ಹನುಮಂತ ದೇವರಿಗೆ. ಅಂದ್ರೆ ಆ ಭಕ್ತಿ ಭಾರ ಅದರಲ್ಲಿ ಬೇಕಾಗ್ತದೆ ಅನ್ನೋದು ಅಭಿಪ್ರಾಯ. ಆದ್ರಿಂದ ಆ ಕರ್ತವ್ಯವು ಕೂಡ ಅಷ್ಟೇ ಶುದ್ಧವಾದಂತಹ ಒಂದು ಕೆಲಸ. ಯಜ್ಞ ಪೂಜಾ ಇತ್ಯಾದಿಗಳಿಗೆ ಪರಿಕರ ಸಂಭಾರಗಳ ಸಂಗ್ರಹ ಅನ್ನುವುದು ಕೂಡ ಒಂದು ಕರ್ಮದಲ್ಲೇ ಸೇರಿದ್ದು, ಧರ್ಮದಲ್ಲೇ ಸೇರಿತ್ತು. ಆ ಧರ್ಮಾನುಷ್ಠಾನ ಮಾಡುವಾಗ ಶೂರಾನೀತೈಹಿ ಕ್ರಯಕ್ರೀತೈಹಿ ಕರ್ಮ ಕುರುವನ್ ಪತತ್ಯಧ. ಬ್ರಾಹ್ಮಣ ಸ್ವಯಮಾಹರೇತು ಅಂತ ಹೇಳಿದ್ರು, ತಾವೇ ತರಬೇಕು. ಆಮೇಲೆ ಯಾರೋ ಏನೂ ಅನುಷ್ಠಾನ ಇಲ್ಲದೆ ಇದ್ದ ಹೊಲಸು ವ್ಯಕ್ತಿಯ ಅದು ತಂದ್ರೆ ಅಲ್ಲಿ ಶೂದ್ರಾನೀತಿ ಹಿಂತಿದೆ. ಈ ಶೂದ್ರ ಶಬ್ದವನ್ನು ಜಾತಿವಾಚಕ ಅಂತ ಪರಿಗಣಿಸುವ ಹಾಗಿಲ್ಲ, ಧರ್ಮಶಾಸ್ತ್ರದ ಆಧಾರದಲ್ಲೇ ಇರುವ ಶಬ್ದ. ಸ್ನಾನ ಇತ್ಯಾದಿ ಪರಿಜ್ಞಾನವೇ ಇಲ್ಲದೆ ಹೊಲಸಾಗಿರ್ತಕ್ಕಂಥ ವ್ಯಕ್ತಿ ತಂದ, 100 ರೂಪಾಯಿ ಅಂತೇಳಿ ಕೊಟ್ಟ ಅಂತ ಅನ್ಕೊಳ್ಳ. ಅದು ಹೇಗೆ ಕೊಡ್ತಾನೆ ಅಂತ ಹೇಳಿದ್ರೆ, ಈಗ ಬಾಯಿಗೆ ಹಾಕಿ ಆಮೇಲೆ ಹೀಗೆ ಮಾಡಿ ಕೊಡ್ತಾನೆ ಅಂತ ಅನ್ಕೊಳ್ಳ. ಅಂಥದ್ದನ್ನು ಅಥವಾ ಕ್ರಯಕ್ರೀತಿ ದುಡ್ಡು ಕೊಟ್ಟು ನಾವು ತಂದ್ವಿ ಅಂತಾದ್ರೆ, ಇಲ್ಲ ಪಕ್ಕದ ಮನೆಯವರ ಗಿಡದಿಂದ ಮೆಲ್ಲ ಈ ಕಡೆ ಕೈ ಹಾಕಿ ತೆಗೆದರೆ, ಚೌರ್ಯಾದಿಗಳನ್ನು ನಡೆಸಿ ನಾವು ಮಾಡಿದರೆ, ಅವ್ರ ಹತ್ರ ಕೇಳಿ ತಂದ್ರೆ ತೊಂದರೆ ಇಲ್ಲ. ಅವರ ಸುಮ್ಮನೆ ಏನು ಅವ್ರದ್ದು ಪುಷ್ಪ ನಮ್ಗಿರ್ಲಿ ಅಂತೇಳಿ ಅದೊಂದು ಚೌರ್ಯಾದಿಗಳಿಂದ ತಂದಿತ್ತು ಅಂತ ಆದ್ರೆ
ಅವುಗಳಿಂದ ಕರ್ಮ ಕುರುವನ್ ಪತತ್ಯಧ. ಆ ಕರ್ಮ ಮಾಡುವುದು ಒಳ್ಳೆಯದಕ್ಕೋಸ್ಕರ ಮಾಡಿದ ಕರ್ಮವೇ ಆತನ ಅಧಪಾತಕ್ಕೆ ಹೇತುವಾಗ್ತದೆ ಅಂತ ಧರ್ಮಶಾಸ್ತ್ರಗಳು ಹೇಳ್ತವೆ. ಹಾಗಾದ್ರೆ ಕರ್ಮ ಮಾಡುವುದು ಒಳ್ಳೆಯದಕ್ಕೋಸ್ಕರವೇ, ಆದರೆ ಕರ್ಮದಲ್ಲಿ ಸ್ವನುಷ್ಠಾನ ಬೇಕು. ಬರೀ ಅನುಷ್ಠಾನ ಅಲ್ಲ, ಅನುಷ್ಠಾನ, ಸರಿಯಾದ ರೀತಿಯ ಅನುಷ್ಠಾನ ಬೇಕು. ಆದ್ರಿಂದ ಕರ್ಮ ಅನ್ನೋದು ಸ್ವಲ್ಪ ಭಯೋತ್ಪಾದಕವಾದ ಕರ್ತವ್ಯ. ಕರ್ಮದಲ್ಲಿ ಕೆಲವು ಭಯ ಉಂಟಾಗ್ತದೆ. ಆ ಭಯವಿಲ್ಲದೆ ಇದ್ದ ಕರ್ಮ ಅದು ಜ್ಞಾನ. ಕರ್ಮದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಕರ್ಮ ಭಯ ಉಂಟಾಗದೇ ಇರುವ ರೀತಿಯಲ್ಲಿ ನಡೆಯುವುದಕ್ಕೆ ಜ್ಞಾನ ಸೇರ್ಪಡೆ ಆಗಬೇಕು. ಉಪನಿಷತ್ತು ಅದನ್ನೇ ಹೇಳಿದ್ದು. ಈ ಮಾತನ್ನೇ ವಿವರಿಸಿದ್ದೇನೆಂದ್ರೆ, ಯದೇವ ವಿದ್ಯೆಯಾ ಕರೋತಿ ಶ್ರದ್ಧಯೋಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಚಾಂದೋಗ್ಯದ ಒಂದು ಮಾತು. ಯದೇವ ವಿದ್ಯೆಯಾ ಕರೋತಿ, ಮಾಡುವ ಕೆಲಸವನ್ನು ತಿಳಿದು ಮಾಡತಕ್ಕದ್ದು. ಜ್ಞಾತ್ವಾ ಪ್ರಾರಭ್ಯ ಕುರುವೀತ ಕ್ಯಕುರ್ವಾಣೋ ವಿನಶ್ಯತಿ ಅಂತ ಒಂದು ಪುರಾಣದ ಮಾತು ಮಾರ್ಕಂಡೇಯ ಪುರಾಣದಲ್ಲಿ ಉಂಟು. ಜ್ಞಾತ್ವಾ ಪ್ರಾರಭ್ಯ ಕುರುವೀತ, ಮಾಡುವ ಕೆಲಸವನ್ನು ತಿಳಿದು ಪ್ರಾರಂಭ ಮಾಡಿ ಮಾಡು. ಅದು ಮಾಡಿದ್ದರಿಂದ ಏನು ಅಂತ ಫಲವನ್ನೂ ತಿಳಿ, ಮಾಡುವುದಕ್ಕೆ ಹೇಗೆ ಅನ್ನುವ ಅದರ ವಿಧಾನವನ್ನು ಕೂಡ ತಿಳಿ. ವಿಧಾನ ಯಾಕೆ ಹೀಗೆ ಅನ್ನುವುದನ್ನು ವಿಮರ್ಶಿಸಿ ತಿಳಿದು ಆಮೇಲೆ ಕರ್ಮಾನುಷ್ಠಾನವನ್ನು ಮಾಡು. ತಿಳಿಲಿಲ್ಲ ಅಂತೇಳಿ ಮಾಡದೇನೂ ಇರಬೇಡ ಅಂತ ಇನ್ನೊಂದು ಎಚ್ಚರಿಕೆ ಕೊಡ್ತಾರೆ. ಕೊನೆಗೆ ನಾವೆಲ್ಲ ನಮ್ಗೇನು ಗೊತ್ತೇ ಇಲ್ಲ, ಅದಕ್ಕೆ ಮಾಡುವುದಿಲ್ಲ ನಾನು ಅಂತ. ಹಾಗೂ ಇಲ್ಲಂತೆ. ಅಕುರ್ವಾಣೋ ವಿನಶ್ಯತಿ, ಮಾಡದೇ ಇರುವುದು ದೋಷ. ಆದರೆ ಮಾಡುವುದಾದ್ರೆ ಜ್ಞಾತ್ವಾ ಪ್ರಾರಭ್ಯ ಕುರುವಿತ. ಹಾಗಾದ್ರೆ ಮಾಡುವುದು ಕರ್ತವ್ಯ, ಮಾಡುವುದಕ್ಕೋಸ್ಕರ ತಿಳಿಯುವುದೂ ಕರ್ತವ್ಯ. ಅದರಿಂದ ಯದೇವ ವಿದ್ಯೆಯಾ ಕರೋತಿ, ತಿಳಿದು ಕರ್ಮವನ್ನು ಮಾಡಬೇಕು. ತಿಳುವಳಿಕೆ ಮಾತ್ರ ಸಾಕಾಗುವುದಿಲ್ಲ, ಶ್ರದ್ಧೆಯ. ತಿಳುವಳಿಕೆಯ ಜೊತೆಗೆ ನಂಬಿಕೆಯೂ ಬೇಕು. ಕೆಲವರಿಗೆ ತಿಳುವಳಿಕೆ ಸಿಕ್ಕಾಬಟ್ಟೆ ಇರ್ತದೆ. ಅವರ ಹತ್ರ ಕೇಳಿದ್ರೆ ಆ ವಿಷಯವ, ಅದು ಋಗ್ವೇದದ ಒಟ್ಟು 3ನೇ ಮಂಡಲದ 22ನೇ ಅನುವಾಕದಲ್ಲಿ ಬರುವಂತಹದ್ದು, ಅಲ್ಲಿದೆ ಅದು ವಿಷಯ ಅಂತ ಹೇಳ್ತಾರೆ. ನೋಡಿದ್ರೆ ಅಲ್ಲೇ ಇರ್ತದೆ. ಆದ್ರೆ ಅಷ್ಟೇ ಹೇಳಿ ಕೊನೆಗೆ ಹೇಳಿದ್ದಾರೆ ಅಲ್ಲಿ ಏನು ಋಷಿಗಳು ತಲೆಗೆಟ್ಟವರು ಏನು ಹೇಳಿದ್ದಾರೆ ಅಂತ ಸ್ವಲ್ಪವೂ ವಿಶ್ವಾಸ ಇರುವುದಿಲ್ಲ. ಒಟ್ಟು ಅಲ್ಲಿ ಉಂಟು ಇಲ್ಲಿ ಉಂಟು ಹಾಗೆ ಹೇಳಿದ್ದಾರೆ. ಆ ಮುನಿಗಳು ವಿಶ್ವಾಮಿತ್ರರು ಹಾಗೆ ಹೇಳಿದ್ದಾರೆ, ವಸಿಷ್ಠರು ರೈಭ್ಯರು ಹೇಳಿದ್ದು ಸ್ವಲ್ಪ ಭಿನ್ನವಾಗಿದೆ. ಎಲ್ಲ ವಿಷಯವೂ ಗೊತ್ತಿದೆ ಅವರಿಗೆ, ಆದ್ರೆ ಅದರ ಬಗ್ಗೆ ವಿಶ್ವಾಸ ಇರುವುದಿಲ್ಲ. ಅವರೇನು ಹೇಳಿದ್ದಾರೆ, ಮಧ್ಯಾಹ್ನ ಊಟ ಆಗಿ ನಿದ್ದೆ ಬರುವ ಹೊತ್ತಿಗೆ ಹೇಳಿದ್ದು ಅಂತ ಅನಿಸುತ್ತೆ ಅಂತ ಹೀಗೆಲ್ಲ ಹೇಳುವವರು ಇರ್ತಾರೆ. ಅಂದ್ರೆ ಏನಿದೆ ಅವರಿಗೆ? ಜ್ಞಾನ ಇದೆ, ಆದರೆ ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ, ಪರಂಪರೆಯ ಬಗ್ಗೆ ವಿಶ್ವಾಸ ಇಲ್ಲ. ಈ ಶ್ರದ್ಧೆ ಇಲ್ಲದೆ ಕೇವಲ ಜ್ಞಾನ ಇದ್ರೆ ಅದಕ್ಕೆ ಹೆಸರು ಶುಷ್ಕ ಪಾಂಡಿತ್ಯ ಅಂತ. ಅದು ಆ ತರ್ಕ, ಆ ಪಾಂಡಿತ್ಯ ಅದು ಶುಷ್ಕವಾಗಿದೆ, ಅದು ಬಲಪ್ರದ ಅಲ್ಲ, ಅವನ ಶ್ರೇಯಸ್ಸಿಗೆ ಹೇತು ಅಲ್ಲ. ಈಗ ಎಲ್ಲ ತಿಳಿದಿದ್ದಾನೆ, ಶ್ರದ್ಧೆ ಇಲ್ಲ. ಆದ್ರೆ ಇನ್ನು ಕೆಲವರು ಹೇಗಿರ್ತಾರೆ? ಸಿಕ್ಕಾಬಟ್ಟೆ ಶ್ರದ್ಧೆ, ಏನೂ ಗೊತ್ತಿರೋದಿಲ್ಲ. ಅದೆಲ್ಲ ತಾಮ್ರ ಪಾತ್ರೆಯ ಕಥೆ ಇದ್ದಾಗೆ. ಅವನು ಗಂಗಾ ತೀರಕ್ಕೆ ಹೋದಂತೆ. ಒಂದು ದೊಡ್ಡ ಒಳ್ಳೆ ಪಾತ್ರೆ ಇತ್ತು ಅವನಿಗೆ. ತಾಮ್ರದ ಪಾತ್ರೆ ಇಲ್ಲದೆ ಹೋದ್ರೆ ಅನುಷ್ಠಾನ ಎಲ್ಲ ಸರಿ ಆಗುದಿಲ್ಲ, ತಾಮ್ರ ಪಾತ್ರೆ. ಆದ್ರೆ ಸ್ನಾನದ ಹೊತ್ತಿಗೆ ಆ ಗಂಗೆಯ ಸೆಳೆತದಲ್ಲಿ ನಾವು ಪಾತ್ರೆ ಹಿಡ್ಕೊಂಡು ಮುಳುಗಲಿಕ್ಕೂ ಆಗುದಿಲ್ಲ, ಎಲ್ಲೋ ಇಡಬೇಕು. ಇಟ್ರೆ ಅಲ್ಲೆಲ್ಲ ಕಳ್ಳರು ಜಾಸ್ತಿ, ಗಂಗಾ ತೀರದಲ್ಲಿ ಅಂತೂ ಜಾಸ್ತಿ. ಗಂಗಾ ತೀರದಲ್ಲಿ ಅಲ್ಲೆಲ್ಲ ದಿಲ್ಲಿ ಪ್ರದೇಶ, ಮಥುರಾ ಪ್ರದೇಶ ಚೋರಂಬಿನ ನ ಪ್ರಸುವಂತಿ ನಾರ್ಯ ಅಂತ ಅಲ್ಲಿಯವನೇ ಬರೆದಿಟ್ಟದ್ದು. ಅಲ್ಲಿ ಕಳ್ಳರನ್ನು ಬಿಟ್ಟು ಬೇರೆಯವ್ರನ್ನ ಹೆರುವುದೇ ಇಲ್ಲ ಅಂತ ಒಂದು ಕಾಲ ಇತ್ತು. ಆದ್ರಿಂದ ಇವನಿಗೆ ಕೈಯಲ್ಲಿದ್ದಂತಹ ಪಾತ್ರೆಯನ್ನು ಹೇಗಾದರೂ ರಕ್ಷಣೆ ಮಾಡ್ಬೇಕಾ? ಅದಕ್ಕೋಸ್ಕರ ಏನ್ ಮಾಡಿದ? ತೀರದಲ್ಲಿಟ್ಟ, ಅದರ ಮೇಲೆ ಒಂದು ಮರಳು ಹಾಕಿ ಲಿಂಗದ ಹಾಗೆ ಮಾಡಿ ಒಂದು ಪುಷ್ಪ ಇಟ್ಟ. ಲಿಂಗ ಆದ್ರಿಂದ ಯಾರು ಭೇದಿಸುವುದಿಲ್ಲ ಅಂತ ನಿಶ್ಚಯ ಅವನಿಗೆ. ಇದೊಂದು ಲಿಂಗದ ಆಕಾರವನ್ನು ಮಾಡಿ ಅದನ್ನಿಟ್ಟು ಸ್ನಾನ ಮಾಡಿದ. ಸ್ನಾನ ಮುಗಿಸಿ ಬರ್ತಾನೆ, ನೋಡಿದ್ರೆ ಎಲ್ಲ ಕಡೆ ಲಿಂಗವೇ. ಬಂದವರೆಲ್ಲ ನೋಡಿ ಇವನು ಅಲ್ಲಿ ಒಂದು ಲಿಂಗ ಮಾಡಿ ಇಟ್ಟು ನೀರಿಗೆ ಇಳಿದದ್ದು ನೋಡಿದ್ರು. ಇಲ್ಲಿಯ ಸಂಪ್ರದಾಯ ಅಂತ ತೀರ್ಮಾನಿಸಿದ್ರು. ಇಲ್ಲಿ ಸ್ನಾನ ಮಾಡುವುದಾದ್ರೆ ಲಿಂಗ ಪೂಜೆ ಮಾಡಿಯೇ ಸ್ನಾನ ಮಾಡ್ಬೇಕು ಅಂತ ಹೇಳಿ ಎಲ್ರೂ ಒಂದೊಂದು ಲಿಂಗ ಮಾಡಿದ್ದು, ಪುಷ್ಪ ಇಟ್ಟದ್ದು. ಇವನಿಗೆ ಯಾವ ಲಿಂಗ ಭೇದನ ಮಾಡುದು? ಭೇದನ ಮಾಡಿದ್ರೆ ಅವನ ಕಪಾಳಕ್ಕೆ ಬೀಳ್ತದೆ. ಅದನ್ನ ಈ ಕೊನೆಗೆ ಹೇಳ್ತಾನೆ, ಗತಾನುಗತಿಕೋ ಲೋಕಃ ನಲೋಕ ಪಾರಮಾರ್ಥಿಕ. ಲಿಂಗ ಈ ಒಂದು ನನ್ನ ತಾಮ್ರ ಪಾತ್ರ ಏನಾಯ್ತು? ನಷ್ಟಮೇ ತಾಮ್ರ ಭಾಜನ, ನನ್ನ ತಾಮ್ರ ಪಾತ್ರವೇ ಹಾಳಾಗಿ ಹೋಯಿತು. ಇದಕ್ಕೆ ಇದು ಯಾಕೆ? ಗತಾನುಗತಿಕೋ ಲೋಕ, ಯಾಕೆ ಹೀಗೆ ಮಾಡಿದ್ದಾನೆ ಅನ್ನೋದನ್ನು ಯಾರು ಕೂಡ ವಿಮರ್ಶೆ ಮಾಡುವುದಿಲ್ಲ, ಪಾರಮಾರ್ಥಿಕ ಚಿಂತನೆ ಇಲ್ಲ. ಆದ್ರಿಂದ ಗಂಗಾವಾಲುಕ ಸಂಗೇನ ನಷ್ಟಮ್ಮೆ ಪಾತ್ರ ತಾಮ್ರ ಭಾಜನಂ ಅಂತ ಹೇಳಿಕೊಂಡು ಹೊರಟಂತೆ ಅವ. ಕೊನೆಗೆ ಇರ್ಲಿ ಗಂಗೆಗೆ ಸಮರ್ಪಣೆ ಆಯಿತು ಅಂತ ಹೋಗಬೇಕಾದ ಪ್ರಸಂಗ ಬಂತು. ಇಲ್ಲಿ ಏನಿದೆ? ಶ್ರದ್ಧೆ ಇದೆ, ಆದ್ರೆ ಹಿನ್ನೆಲೆಯಲ್ಲಿ ಅದು ಯಾಕೆ ಹಾಗೆ ಅನ್ನುವ ಜ್ಞಾನ ಇಲ್ಲ. ಜ್ಞಾನ ಇಲ್ಲದ ಬರಿಯ ಶ್ರದ್ಧೆಗೆ ಅಂಧಶ್ರದ್ಧೆ ಅಂತ ಕರೀತಾರೆ, ಅಥವಾ ಮೂಢನಂಬಿಕೆ ಅಂತ ಕರೀತಾರೆ. ಆ ಶ್ರದ್ಧೆಯ ಹಿನ್ನೆಲೆಯಲ್ಲಿ ಜ್ಞಾನ ಸೇರಿದ ಕೂಡಲೇ ಅದು ಎರಡು ಒಟ್ಟು ಸೇರಿ ಶ್ರದ್ಧಾ ಅಂತ ಕರೆಸಿಕೊಳ್ತದೆ. ಶ್ರದ್ಧಯಾ ಕರೋತಿ ಅಂದ್ರೆ ಅದು ಶ್ರತ್ ಅಂದ್ರೆ ನಂಬಿಕೆ, ಧಾ ಅಂದ್ರೆ ಜ್ಞಾನ. ಶ್ರತ್
ಧ ಎರಡು ಸೇರಿದರೆ ಅದು ಶ್ರದ್ಧಾ ಆಗ್ತದೆ. ಅಂದ್ರೆ ಜ್ಞಾನಪೂರ್ವಕವಾದಂತಹ ನಂಬಿಕೆ ಬೇಕು. ಆವಾಗ ಬೇಡದೇ ಇದ್ದಂತಹ ಅನುಷ್ಠಾನಗಳು, ಎಡವಟ್ಟು, ಟೆನ್ಷನ್ ಆಗತಕ್ಕಂಥ ವಿಷಯಗಳು ಅದೆಲ್ಲ ಬಿಟ್ಟು ಹೋಗ್ತದೆ. ವಾಸ್ತವವಾದ ಸಾರವಾದ ಅನುಷ್ಠಾನಗಳು ಮಾತ್ರ ಮನುಷ್ಯನಲ್ಲಿ ಉಳ್ಕೊಳ್ತವೆ. ಇದಕ್ಕೋಸ್ಕರ ಜ್ಞಾನ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ, ವಿದ್ಯೆ ಬೇಕು, ಜೊತೆಗೆ ಶ್ರದ್ಧೆ ಬೇಕು. ಮೂರನೇದ್ದು ಉಪನಿಷದ, ಮಾಡುವ ಕರ್ಮದ ಜೊತೆಗೆ ಉಪನಿಷತ್ತು ಸೇರಿಕೊಳ್ಬೇಕು. ಉಪನಿಷತ್ ಅಂದ್ರೆ ರಹಸ್ಯ ಅಂತ ಅರ್ಥ. ಪ್ರತಿಯೊಂದು ಅನುಷ್ಠಾನದ ಹಿನ್ನೆಲೆಯಲ್ಲೂ ಒಂದು ರಹಸ್ಯ ಇರ್ತದೆ. ಅದು ಯಾಕೆ ಹಾಗೆ ಅನ್ನೋ ಒಂದು ರಹಸ್ಯ ಇರ್ತದೆ. ನಾವೊಂದು ಋಷಿಯನ್ನು ಹೇಳುವಾಗ ತಲೆ ಮುಟ್ಟಿಕೊಂಡು ಹೇಳ್ತೇವೆ, ಗಾಧಿನೋ ವಿಶ್ವಾಮಿತ್ರ ಋಷಿ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಭಗವಾನ್ ವೇದವ್ಯಾಸ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ದೇವತಾ ಅಂತ ಕೈ ಮುಕ್ಕೊಂಡು ಹೇಳ್ತೇವೆ. ಇಲ್ಲಿ ತಲೆ ಮುಟ್ತಾ ಇದ್ದೇವೆ, ಇಲ್ಲಿ ಮೂಗು ಮುಟ್ತೇವೆ. ಅದನ್ನು ತಲೆ ಯಾಕೆ ಮುಟ್ಬೇಕು, ಕಾಲು ಮುಟ್ತೇನೆ ನಾನು ಅಥವಾ ಕಣ್ಣು ಮುಟ್ತೇನೆ ಅಂತ ಹೀಗೆ ಗಲಾಟೆ ಮಾಡ್ಲಿಕ್ಕಿಲ್ಲ. ಅದು ಅಲ್ಲಿ ಮುಟ್ಟಬೇಕು ಅಂತ ಹೇಳಿದ್ದಾರೆ. ಯಾಕೆ? ಅದಕ್ಕೊಂದು ಉಪನಿಷತ್ತು ಇರ್ತದೆ, ಹಿಂದಿನಿಂದ ಒಂದು ವಿಷಯ ಇರ್ತದೆ. ಋಷಿರು ಗುರುತ್ವಾದ ಶಿರಸೈವ ಧಾರ್ಯ ಛಂದೋಕ್ಷರತ್ವಾದ ರಸನಾಗತಂ ಸ್ಯಾತ್ ಹೃದಾವಗಂತವ್ಯತಯಾ ಸದೈವ ಹೃದಯ ಪ್ರತಿಷ್ಠಾ ಮನುದೇವತಾಯ. ಯಾವುದೇ ಮಂತ್ರವನ್ನು ಹೇಳಬೇಕಾದ್ರೆ ಋಷಿಯನ್ನು ಹೇಳ್ಕೊಳ್ಬೇಕು, ಅವರು ಕೊಟ್ಟದ್ದು ಅಂತ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಬೇಕು. ಸ್ಮರಿಸುವಾಗ ನಾವು ಯಾವ ಮಂತ್ರವನ್ನು ಹೇಳ್ತೇವೋ ಆ ಮಂತ್ರವನ್ನು ನಮಗೆ ಯಾರು ಕೊಟ್ಟಿದ್ದಾರೋ ಅವರು ಮಂತ್ರ ಜಪಿಸುವ ನಮಗೆ ಗುರುಗಳ ಸ್ಥಾನದಲ್ಲಿದ್ದಾರೆ. ಗುರುಗಳನ್ನು ಶಿರಸಾಧಾರಣೆ ಮಾಡಿ ಅವರ ಪಾದಕ್ಕೆ ಈ ತಲೆಯನ್ನು ಮುಟ್ಟಿಸ್ತೇನೆ ಅಂತ ಆಲೋಚನೆ ಮಾಡುವುದಕ್ಕೋಸ್ಕರ ತಲೆ ಮುಟ್ಬೇಕಂತೆ. ಅಲ್ಲಿ ಮುಟ್ಟುವುದು ತಲೆ ಅಷ್ಟೇ. ಋಷಿರು ಗುರುತ್ವಾದ ಶಿರಸೈವ ಧಾರ್ಯ, ಋಷಿಹೀತ ವಿಶ್ವಾಮಿತ್ರ ಋಷಿಹಿ ಅಂತ ತಲೆ ಮುಟ್ಟುವಾಗ ಇಷ್ಟು ಕಲ್ಪನೆ ಬೇಕು. ನಾನು ಹೇಳ್ತಾ ಇರುವ ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರ ಮಹರ್ಷಿಗಳು 1000 ವರ್ಷ ತಪಸ್ಸು ಮಾಡಿ 1000 ವರ್ಷದ ತಪಸ್ಸನ್ನು ರಂಭೆ ಪೂರ್ತಿ ಕೆಳಗೆ ಇಳಿಸಿದಾಗ, ಮೊದಲು ರಂಭೆ ಅಲ್ಲ, ಮೊದಲು ಇಳಿಸಿದ್ದು ಮೇನಕೆ ಇಳಿಸಿದ್ದಕ್ಕೆ ಶಕುಂತಲೆ ಹುಟ್ಟಿದ್ದು. ಆಮೇಲೆ ಮತ್ತೆ 1000 ವರ್ಷದ ತಪಸ್ಸು ಇರುತ್ತೆ. ಆಗ ರಂಭೆ ಬಂದದ್ದು ನೋಡಿ ಸಿಟ್ಟು ಬಂದು ಶಾಪಗೊಟ್ಟದ್ದಕ್ಕೆ ಮತ್ತೆ 1000 ವರ್ಷ ತಪಸ್ಸು ಹೋದದ್ದು. ಹೀಗೆ ಕಾಮಕ್ಕೆ ಸೋತು ತಪಸ್ಸು ಹೋಯ್ತು, ಕ್ರೋಧಕ್ಕೆ ಸೋತರೂ ತಪಸ್ಸು ಹೋಯ್ತು. ಮತ್ತೆ ಮಹಾ ತಪಸ್ಸು ಮಾಡಿ ಪಡೆದಂತಹ ಗಾಯತ್ರಿ ಮಂತ್ರ. ಅಂತಹ ವಿಶ್ವಾಮಿತ್ರರು ನಮಗೆ ಗುರುಗಳಾಗಿದ್ದಾರೆ, ಇಂಥ ಮಂತ್ರವನ್ನು ಕೊಟ್ಟಿದ್ದಾರೆ ಅಂತ ಈ ಅನುಸಂಧಾನದ ಜೊತೆಗೆ ತಲೆ ಮುಟ್ಟುವುದುಂಟಲ್ಲ, ಅದಕ್ಕೆ ಉಪನಿಷತ್ತು ಅಂತ ಹೆಸರು. ಅಲ್ಲಿ ಕರ್ಮ ಇರ್ತದೆ, ಕರ್ಮದ ಜೊತೆಗೆ ತಲೆ ಮುಟ್ಟಬೇಕು ಅನ್ನೋ ಜ್ಞಾನ ಇರ್ತದೆ. ತಲೆ ಮುಟ್ಟುವುದರ ಒಳಗೆ ಇಂಥ ಚಿಂತನೆ ಇದೆ ಅನ್ನೋ ಒಂದು ಉಪನಿಷತ್ತು ಇರ್ತದೆ. ಆಮೇಲೆ ಛಂದ ಅಕ್ಷರತ್ವಾದ ರಸನಾಗತಂ ಸ್ಯಾತ್, ನಾಲಿಗೆಯಲ್ಲಿ ಆಯಾ ಛಂದಸ್ಸಿನ ಅಭಿಮಾನಿ ದೇವತೆಗಳು ನಿಂತು ನನ್ನನ್ನು ಸ್ಪಷ್ಟವಾಗಿ ನಿರ್ದುಷ್ಟವಾಗಿ ಉಚ್ಚಾರಣೆ ಮಾಡಿಸಲಿ ಅನ್ನುವ ಕಲ್ಪನೆಯನ್ನಿಟ್ಟುಕೊಂಡು ನಾಲಿಗೆಯಲ್ಲಿ ಛಂದಸ್ಸಿನ ದೇವತೆಯನ್ನು ನ್ಯಾಸ ಮಾಡುವುದು. ಋಷಿ ಛಂದೋ ದೇವತಾ ನ್ಯಾಸ ಅಂತ ಹೆಸರು ಅದಕ್ಕೆ. ಅಂದ್ರೆ ದೇವತೆಯನ್ನು ನ್ಯಾಸ ಮಾಡಬೇಕು. ನಾನು ಮಂತ್ರವನ್ನು ಉಚ್ಚರಿಸುವ ತನಕವೂ, ಯಾವ ಮಂತ್ರ? ವಿಷ್ಣು ಸಹಸ್ರನಾಮ ಅಂತ ಆದ್ರೆ ವಿಷ್ಣು ಸಹಸ್ರನಾಮ ಹೇಳುವುದಕ್ಕೆ 12 ನಿಮಿಷ ಬೇಕು ಅಂತಾದ್ರೆ ಆ 12 ನಿಮಿಷಗಳಷ್ಟು ಹೊತ್ತು ನನ್ನ ಹೃದಯದಲ್ಲಿ ವಿಷ್ಣು ಕೂತಿರ್ಲಿ. ಹೃದಾವಗಂತವ್ಯತಯ ಸದೈವ ಹೃದಯ ಪ್ರತಿಷ್ಠಾ ಮನುದೇವತಾಯ. ಮನು ಅಂದ್ರೆ ಮಂತ್ರ, ಮಂತ್ರದ ದೇವತೆಯನ್ನು ಹೃದಯವನ್ನು ಮುಟ್ಟಿಕೊಂಡೆ ಶ್ರೀಕೃಷ್ಣ ಪರಮಾತ್ಮ ದೇವತಾ ಅಂತ ಇಲ್ಲಿ ಮುಟ್ಟಿಕೊಂಡು ಯಾಕೆ ಹೇಳಬೇಕು? ಅಲ್ಲಿ ನೀನು ಕೂತುಕೋ ಸ್ವಾಮಿ. ಯಾಕಂದ್ರೆ ನಾನು ಕೂಡಿಸಿದ್ರೆ ನೀನು ಕೂತುಕೊಳ್ಳೋದಿಲ್ಲ. ದೇವರನ್ನು ನಾನು ಕೂಡಿಸ್ತೇನೆ ಅಂದ್ರೆ ದೇವರು ಕೂತುಕೊಳ್ಳೋದಿಲ್ಲ. ಅವನೇ ಮನಸ್ಸು ಮಾಡಿ ಇವನು ಜಪ ಮುಗಿಯುವಲ್ಲ ತನಕ ಇವನ ಹೃದಯದಲ್ಲಿ ನಾನು ನಿಲ್ಲಬೇಕು ಅಂತ ಅವ ನಿಂತರೆ ನಿಲ್ತಾನೆ. ಅದರಿಂದ ನಾವು ವಿಷ್ಣು ಸಹಸ್ರನಾಮ ಶುರು ಮಾಡುವಾಗ ವಿಷ್ಣು ದೇವತಾ ಅಂತ ಹೇಳುವಾಗ ವಿಷ್ಣುವಿನ ನೆನಪಾಯ್ತು. ಆಮೇಲೆ ವಿಷ್ಣು ಸಹಸ್ರನಾಮ ಮುಗಿಯುವ ಹೊತ್ತಿಗೆ ಟಿವಿ ಆಫ್ ಮಾಡಿದ್ ನಾವು. ಅಷ್ಟು ಹೊತ್ತು ವಾರ್ತೆಯಲ್ಲಿ ನಡೀತಾ ಇತ್ತು. ವಾರ್ತೆಯ ಜೊತೆಗೆ ವಿಷ್ಣು ಸಹಸ್ರನಾಮ ಕ್ರಮ ಪ್ರಕಾರ ಹೋಯ್ತು. ಅದು ಜೊತೆಗೆ ಅದರ ಜೊತೆಗೆ ಇವತ್ತು ಏನಾಯ್ತು, DKಶಿ ಅವರು ಏನ್ ಮಾಡಿದ್ರು ಅನ್ನೋದೆಲ್ಲ ಗೊತ್ತಾಗಿರ್ತದೆ. ವಿಷ್ಣು ಸಹಸ್ರನಾಮ ಮುಗಿಯುವುದ್ರೊಳಗೆ ಎಲ್ಲ ಮುಗ್ದಿರ್ತದೆ. ಇದೇನಾಗ್ತದೆ, ನಮ್ಮ ಹೃದಯದಲ್ಲಿ ಮನುದೇವತೆಯನ್ನು ನಾವು ಪ್ರತಿಷ್ಠೆ ಮಾಡಿರುವುದಿಲ್ಲ. ಮಂತ್ರ ದೇವತೆಯನ್ನು ಹೃದಯದಲ್ಲಿ ಪ್ರತಿಷ್ಠೆ ಮಾಡಿ, ಅಂದ್ರೆ ಧ್ಯಾನ ವಿಷಯನನ್ನಾಗಿಸಿಕೊಂಡು ಮಂತ್ರವನ್ನು ಹೇಳಬೇಕು. ಅದಕ್ಕೋಸ್ಕರ ಹೃದಯ ಮುಟ್ಟುವುದು ಅಂತ ಈ ಒಂದು ಏನು ನಮ್ಮ ತಂತ್ರಗಳುಂಟು, ಆ ತಂತ್ರಗಳ ಜೊತೆಗೆ ಮಂತ್ರಗಳುಂಟು. ಆ ಮಂತ್ರ ತಂತ್ರಗಳನ್ನು ಜೊತೆ ಸೇರಿಸಿಕೊಂಡು ಅದರಲ್ಲಿ ಉಪನಿಷತ್ತನ್ನು ಜೋಡಿಸಿಕೊಳ್ಳಬೇಕು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಕರೋತಿ ಉಪನಿಷದಾ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಅಂಥದ್ದು ನೀನು ಅದಿಲ್ಲದೆ ಮಾಡುವ 100 ಒಂದೇ, ಅದು ಇದ್ದು ಮಾಡುವ 1 ಒಂದೇ. ಅದು ಇಲ್ಲದೆ ಮಾಡಿದ 100ಕ್ಕೆ ಇದಿಷ್ಟು ಇದ್ದು ಮಾಡಿದ 1 ಸಮವಾಗ್ತದೆ. ಈ ನಿಟ್ಟಿನಿಂದ ಕರ್ಮದಲ್ಲಿ ಇಂಥದ್ದೆಲ್ಲ ಸಮಸ್ಯೆಗಳು ಉಂಟು. ಅನೇಕ ವಿಷಯಗಳನ್ನು ಜೋಡಿಸಿಕೊಂಡೆಲ್ಲ ಮಾಡಬೇಕು. ಜ್ಞಾನದಲ್ಲಿ ಈ ಸಮಸ್ಯೆ ಇಲ್ಲಂತೆ. ಆದ್ದರಿಂದ ಕರ್ಮ, ನೀನು ಎಷ್ಟೇ ಕರ್ಮವನ್ನು ಜ್ಞಾನದ ಜೊತೆ ಸೇರಿಸಿಕೊಂಡು ಕಷ್ಟಪಟ್ಟು ಮಾಡಿದ್ರೂ ಕೊನೆಗೊಂದು ವಿಷಯ ಹೇಳಿತು ಭಾಗವತ, ಧರ್ಮ ಸ್ವನುಷ್ಠಿತ ಪುಂಸಾಂ
ನೀನು ಚೆನ್ನಾಗಿ ಧರ್ಮಾನುಷ್ಠಾನ ಮಾಡಿದ್ರೂ ಕೂಡ ಅದು ಸರಿಯಾಗಿ ಆಗಿದೆ ಅಂತ ತೀರ್ಮಾನ ಹೇಗೆ ಗೊತ್ತೋ, ತಾಳೆ ನೋಡುವುದು ಹೇಗೆ ಅಂದ್ರೆ, ನಿನಗೆ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ ಯದಿರತಿ. ಇದಿಷ್ಟಾದ ಮೇಲೆ ನನಗೆ ದೇವರ ಬಗ್ಗೆ ಕೇಳಬೇಕಪ್ಪ. ಶ್ರೀಕೃಷ್ಣ ಅವತಾರದಲ್ಲಿ ಒಂದಷ್ಟು ವಿಷಯ ಗೊತ್ತು, ಆದ್ರೆ ಒಂದು ಯೌವನದ ನಂತರದ ಕಥೆಗಳು, ಗೀತೋಪದೇಶದ ವಿಷಯ, ಅವ ಏನೇನು ಉಪದೇಶಿಸಿದ, ಉದ್ಧವನಿಗೇನು ಹೇಳಿದ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಕೇಳಬೇಕು ಅನ್ನೋ ಆಸಕ್ತಿ ನಮಗೆ ಹುಟ್ಟಲಿಲ್ಲ ಅಂತ ಆದ್ರೆ, ಅಥವಾ ವರಾಹ ಮಹಾವತಾರ ನರಸಿಂಹ ನೋಡಿದ್ದೇವೆ, ಆದ್ರೆ ಹಾಗೇ ಉಂಟೋ ಭಾಗವತದಲ್ಲಿ ಏನು ಕಥೆ, ಒಂದು ಸಲ ನೋಡ್ಬೇಕು, ಅದರ ಕಥೆ ಕೇಳಬೇಕು ಅನ್ನುವ ಭಾವನೆ ನಮ್ಮಲ್ಲಿ ಹುಟ್ಟಲಿಲ್ಲ ಅಂತ ಆದ್ರೆ, ಆವಾಗ ಶ್ರಮ ಏವಹಿ ಕೇವಲಂ. ಕೇಳಬೇಕು ಅಂತ ಭಾವನೆ ಇದ್ದು ಹೇಳುವವರು ಉರ್ಸೋತಿಲ್ಲ ಅಂತ ಹೇಳಿದ್ರೆ ಬೇರೆ ಪ್ರಶ್ನೆ. ಆದ್ರೆ ಕೇಳಬೇಕು ಅಂತ ಭಾವನೆಯೇ ಹುಟ್ಟದೆ ಹೋದ್ರೆ, ಆ ಮನಸ್ಸಿನಲ್ಲಿ ದೇವರ ಬಗ್ಗೆ ಕೇಳಬೇಕು, ದೇವರ ಬಗ್ಗೆ ತಿಳಿಬೇಕು ಅನ್ನುವ ಭಾವನೆ ಹುಟ್ಟಲಿಲ್ಲ ಅಂತಾದ್ರೆ, ನಾವು ಎಷ್ಟೇ ಧರ್ಮಾನುಷ್ಠಾನ ಮಾಡಿದ್ರು ಅದು ಸರಿಯಾದ ಕ್ರಮದಲ್ಲಿ ಅನುಷ್ಠಾನ ನಡೀತಾ ಇಲ್ಲ ಅಂತ ಅರ್ಥ ಅಂತ ಭಾಗವತದ ಪ್ರಥಮ ಸ್ಕಂದದ 1ನೇ ಅಧ್ಯಾಯದಲ್ಲಿ ಬಂದಂತಹ ಶ್ಲೋಕ ಇದು. ಧರ್ಮ ಸ್ವನುಷ್ಠಿತ, ಚೆನ್ನಾಗಿ ಅನುಷ್ಠಾನ ಮಾಡಿದ್ರು ವಿಶ್ವಕ್ಸೇನ ಅಂತ ದೇವರನ್ನು ಕರೆದಿದ್ದಾರೆ. ವಿಶ್ವಕ್ಸೇನ ಅಂದ್ರೆ ಅರ್ಥ ಏನು ಅಂದ್ರೆ, ನಮ್ಮಲ್ಲೆಲ್ಲ ನಿಂತಿದ್ದಾನೆ ಅಂತ ಅರ್ಥ. ವಿಶ್ವಕ್ ಸೇನಾ ಯಸ್ಯ ಸಹ ವಿಶ್ವಕ್ಸೇನ, ಎಲ್ಲೆಡೆ ಅವನ ಸೇನೆ ಇದೆ, ನಾವೆಲ್ಲ ಅವನ ಸೇನೆ ಅಂತೆ. ಸೇನಾ ಅಂದ್ರೆ ಏನು? ರಕ್ಷಣೆಗೋಸ್ಕರ ಇರುವವರು. ಈಗ ದೇವರನ್ನು ರಕ್ಷಣೆ ಮಾಡುವುದಕ್ಕೆ ನಾವೇ, ಇನ್ಯಾರಿದ್ದಾರೆ ಪಾಪ? ದೇವರನ್ನು ನಾವೆಲ್ಲ ದೇವರ ರಕ್ಷಣೆ ಮಾಡುವವರು. ದೇವರಿಗೆ ರಕ್ಷಕರು ಅಂದ್ರೆ ಏನು? ದೇವರ ಅಸ್ತಿತ್ವವನ್ನು ಪ್ರತಿಪಾದಿಸುವವರು. ಇಲ್ಲೇ ಹೋದ್ರೆ ದೇವರ ಅಸ್ತಿತ್ವ ಇಲ್ಲ. ಈಗ ದೇವರು ಎಲ್ಲರ ತಂದೆ ಅಂತ ನಾವು ಹೇಳ್ತೇವೆ, ಆದ್ರೆ ದೇವರು ಹೇಳಿಕೊಳ್ಳುವುದು ಭಕ್ತರು ನನ್ನ ಅಪ್ಪ ಅಂತ ದೇವರು ಹೇಳಿಕೊಳ್ತಾರೆ. ಋಗ್ವೇದದಲ್ಲಿ ಬರ್ತದೆ, ಸ ಪಿತುಷ್ ಪಿತಾ ಸತ್, ಸಹ ಅಂದ್ರೆ ಆ ಭಗವಂತನ ಭಕ್ತನು, ಪಿತುಹು ಎಲ್ಲರಿಗೂ ತಂದೆಯಾದಂತಹ ಆ ಭಗವಂತನಿಗೆ, ಪಿತಾ ಅಸತ್ ಅಪ್ಪನಾಗಿದ್ದಾನೆ. ತನಗೆ ಅಪ್ಪನಾದ ಭಗವಂತನಿಗೆ ಇವ ಅಪ್ಪ ಅಂದ್ರೆ ಏನು? ಈಗ ಉದಾಹರಣೆಗೆ ಭಗವಂತನ ಭಕ್ತ ಪ್ರಹ್ಲಾದ, ಪ್ರಹ್ಲಾದನಿಗೆ ಭಗವಂತನ ಅಪ್ಪ ಅಂತ ಯಾಕೆ ಕರೆಯುವುದಂದ್ರೆ, ಭಗವಂತ ನರಸಿಂಹನಾಗಿ ಅವತರಿಸುವುದಕ್ಕೆ ಪ್ರಹ್ಲಾದ ಕಾರಣನಾಗಿದ್ದಾನೆ. ಪ್ರಹ್ಲಾದನಿಂದಾಗಿ ಭಗವಂತ ಹುಟ್ಟಿದ ಅವತರಿಸಿದ ಅಂತ ಆದ್ರೆ, ಪ್ರಹ್ಲಾದ ಭಗವಂತನ ಆವಿರ್ಭಾವಕ್ಕೆ ಹೇತುಭೂತ. ಈ ಅರ್ಥದಲ್ಲಿ ಭಗವದ್ಭಕ್ತ ಭಗವಂತನಿಗೆ ಅಪ್ಪ ಅನ್ನುವ ವ್ಯವಸ್ಥೆಯಲ್ಲಿ ವ್ಯವಹಾರ ಮಾಡುವುದು. ಋಗ್ವೇದ ಆ ರೀತಿ ವ್ಯವಹಾರ ಮಾಡ್ತದೆ. ಅದನ್ನ ಧರ್ಮಾನುಷ್ಠಾನದ ಹಿನ್ನೆಲೆಯಲ್ಲಿ ಭಗವಂತನ ಕಥೆಯ ಆಸಕ್ತಿ ಹುಟ್ಟುವಂತಹದ್ದು ಬಹಳ ಮುಖ್ಯ. ಧರ್ಮ ತುಂಬಾ ಕ್ಲಿಷ್ಟ ಅಂತ ಮಾತನ್ನು ಅಲ್ಲಲ್ಲಿ ಭಾಗವತ ಹೇಳ್ತದೆ. ಕ್ಲಿಷ್ಟ ಯಾಕಂದ್ರೆ ನಾವು ಮಾಡುವ ಸಂಧ್ಯಾವಂದನೆಯೋ ಅಥವಾ ತುಳಸಿ ಪೂಜೆಯೋ ಹೊಸ್ತಿಲು ಪೂಜೆಯೋ ಅದು ಭಾರಿ ಕಷ್ಟ ಏನಲ್ಲ. ಆದ್ರೆ ಧರ್ಮ ಅಂತ ಹೇಳಿದ್ರೆ ಅಷ್ಟೇಯೋ? ನಾವು ಮಾಡುವ ಪವಮಾನ ಹೋಮಾದಿಗಳಷ್ಟೇ ಧರ್ಮವಾ? ಅದು ಅಲ್ಲ. ಅದಕ್ಕಿಂತ ಮೇಲೆ ಶ್ರೌತಯಾಗಗಳು ಅಂತುಂಟು. ರಾಜಸೂಯ ಯಾಗ ಇರ್ಬೋದು, ಅಶ್ವಮೇಧ ಇರ್ಬೋದು, ಅಥವಾ ಅತ್ಯಗ್ನಿಷ್ಠೋಮ ಅಂತಿರ್ಬೋದು, ಅಗ್ನಿಷ್ಠೋಮ, ವಾಜಪೇಯ ಮೊದಲಾದ ಅನೇಕ ಯಾಗಗಳು ಉಂಟು. ಯಾಗಗಳಲ್ಲಿ 3 ಬಗೆ ಇದೆ, ಪ್ರಧಾನವಾಗಿ 2 ಬಗೆ. ಒಂದು ಶ್ರೌತ, ಮತ್ತೊಂದು ಸ್ಮಾರ್ತ. ಅದರಲ್ಲಿ ಶ್ರೌತ ಯಾಗದಲ್ಲಿ ಮತ್ತೆ 2 ಬಗೆ. ಈಗ ನಾವು ಮಾಡ್ತಾ ಇರುವುದೆಲ್ಲ ಸ್ಮಾರ್ತ ಯಾಗಗಳು, ಶ್ರೌತ ಯಾಗ ಯಾರೂ ಮಾಡ್ತಾ ಇಲ್ಲ. ಶ್ರೌತ ಯಾಗ ಅಂತ ಹೇಳಿದ್ರೆ ಅದಕ್ಕೆ ವ್ಯವಸ್ಥೆ ಹೇಗಿರ್ಬೇಕು? ಅದು ಇಷ್ಟೇ ಇಟ್ಟಿಗೆಯಲ್ಲಿ ಕುಂಡ, ಅದು ಆಗ ಮಾಡುವುದಲ್ಲ, ಮಾಡಿ ಹಾಗೆ ಇರಬೇಕು ಆ ಕುಂಡ. ಅದರ ಪಕ್ಕದಲ್ಲಿ ಒಂದು ಗೋಶಾಲೆ ಇರಬೇಕು, ಈ ಕಡೆಯಲ್ಲಿ ಪತ್ನಿ ಶಾಲೆ ಇರಬೇಕು, ಆ ಕಡೆಯಲ್ಲಿ ಒಂದು ಕುದುರೆ ಇರಬೇಕು, ಎಲ್ಲ ಇರಬೇಕು. ಕುದುರೆ ಬೇಕು, ಯಾರೋ ಜಡೆಗಟ್ಟಿ ನಾನು ಕುದುರೆ ಅಂತ ಹೇಳಿದ್ರೆ ನಡೆಯುವುದಿಲ್ಲ, ಕುದುರೆಯೇ ಬೇಕು. ಬಾವಿ ಬೇಕು, ಇವೆಲ್ಲ ಇದ್ದು ಜೊತೆಗೆ ಒಂದು ರಥವು ಒಂದು ಬಂಡಿಯೂ ಬೇಕಾಗ್ತದೆ. ಇದೆಲ್ಲ ಇದ್ದಾಗ ಮಾತ್ರ ಶ್ರೌತಯಾಗವನ್ನು ನಡೆಸುವುದಕ್ಕೆ ಅವಕಾಶ ಇರುವುದು. ಆ ಶ್ರೌತಯಾಗ ಅದು 2 ಬಗೆ, ಒಂದು ಸೋಮ ಮತ್ತೊಂದು ಪಶು ಅಂತ 2. ಅಂದ್ರೆ ಪಶುಯಾಗ ಸೋಮಯಾಗ ಅಂತ ಶ್ರೌತದಲ್ಲಿ 2 ಬಗೆ ಇದೆ. ಇದರಲ್ಲಿ ಈ ಶ್ರೌತಯಾಗ ಇದೆಲ್ಲ, ಇದು ಕೆಲವರ ತಲೆ ತಿರುಗಿಸುವ ಕೆಲಸ ಮಾಡ್ತದೆ. ಕೆಲವು ಸಲ ಈ ಕರ್ಮಾನುಷ್ಠಾನ ಮಾಡ್ತಾ ತುಂಬಾ ಕಷ್ಟ ಇದೆ. ಯಾಗ ಅಂದ್ರೆ ನೋಡಿ, ಅವರಿಗೆ ಯಾಗಕ್ಕೆ ಹಾಲು ಬೇಕು. ಯಾಗಕ್ಕೆ ಹಾಲು ಬೇಕು ಅಂತ ಆದ್ರೆ ಹಸು ಬೇಕು. ಹಸು ಅಂತ ಹೇಳಿದ್ರೆ ಕಟ್ಟಿ ಹಾಕಿದ್ರೆ ಅದಕ್ಕೆ ಗೋ ಅಂತ ಹೆಸರಿಲ್ಲ. ಗೋ ಅಂದ್ರೆ ಏನು? ವಿಚ್ ಇಸ್ ಗೋಯಿಂಗ್, ದಟ್ ಇಸ್ ಗೋ. ಗೋ ಅಂತ ಹೇಳಿದ್ರೆ ಗಚ್ಚಂತಿ ಇತಿ ಗಾವ, ಗಮನಶೀಲವಾದದ್ದಕ್ಕೆ ಗೋ ಅಂತ ಹೆಸರು. ಅಂದ್ರೆ ಕಂಠದಿಂದ ಹಗ್ಗ ತೆಗೆದು ಬಿಟ್ರೆ ಅದಕ್ಕೆ ಗೋ ಅಂತ ಹೆಸರು. ಕಟ್ಟಿ ಹಾಕಿದ್ರೆ ಧೇನು ಅಂತ ಹೆಸರು ಅಷ್ಟೇ, ಬೇರೆ ಗೋ ಬೇರೆ. ಗೋ ಅಂದ್ರೆ ಅದು ಸಂಚರಿಸಬೇಕು, ಅದು ಅದಕ್ಕೆ ಹಸಿ ಹುಲ್ಲೆ ಆಗಬೇಕು, ಹರಿಯುವ ತೊರೆಯ ನೀರನ್ನು ಕುಡಿಬೇಕು, ಸೂರ್ಯನ ಬಿಸಿಲು ಮೈ ಮೇಲೆ ಬೀಳ್ಬೇಕು. ಆ ಸೂರ್ಯನ ಬಿಸಿಲು ಮೈ ಮೇಲೆ ಬಿದ್ದು ತೊರೆಯ ನೀರನ್ನು ಕುಡಿದು ಹಸಿ ಹುಲ್ಲು ವನಸ್ಪತಿಗಳನ್ನು ತಿಂದು ಅದರ ಹಾಲು ಅದು ಅಂತ ಹೇಳಿದ್ರೆ ಅಮೃತ. ಯಾಕಂದ್ರೆ ಎಲ್ಲಾ ವನಸ್ಪತಿಗಳ ಸಾರ ಸರ್ವಸ್ವ ಸೂರ್ಯನ ಬಿಸಿಲಿನಿಂದ ಬರತಕ್ಕಂತಹ ಸಮಗ್ರ ರೀತಿಯ ಜೀವ ಸತ್ವ, ಜೀವ ಸಾರ ಅವೆಲ್ಲ ಸೇರಿಕೊಂಡಂತಹ ಪರಿಶುದ್ಧವಾದ ಹಾಲು ಅಂತ ಹೇಳಿದ್ರೆ ಅಂತಹ ಹಸುವಿನ ಹಾಲು. ಆ ಹಸುವಿನ ಹಾಲನ್ನು ಇವಾಗ ಕರೆದು ಅದನ್ನು ಯಜ್ಞಕ್ಕೆ ವಿನಿಯೋಗಿಸಬೇಕು. ಇದು ಸೋಮಯಾಗದಲ್ಲಿರುವ ಒಂದು ವಿಧಾನ.
ಅದಕ್ಕೋಸ್ಕರ ಹಸು ಅವನದ್ದೇ, ಅದೆಲ್ಲಿರ್ತದೆ? ಹುಲ್ಲುಗಾವಲಲ್ಲಿ ಇರ್ತದೆ. ಹುಲ್ಲುಗಾವಲಲ್ಲಿರತಕ್ಕಂಥ ಹಸುವನ್ನು ಅವ ಮನೆಗೆ ತರಬೇಕು, ಹಸು ಕರೆಯುವುದಕ್ಕೋಸ್ಕರ. ಮನೆಗೆ ತರುವುದಕ್ಕೋಸ್ಕರ ಅದರ ಕುತ್ತಿಗೆ ಒಂದು ಹಗ್ಗ ಹಾಕಬೇಕು. ಈ ಹಗ್ಗ ಹಾಕುವುದಕ್ಕೆ ಅವನೇ ಹಗ್ಗ ಮಾಡಬೇಕು. ಎಷ್ಟು ಕಷ್ಟ ಇದೆ ನೋಡಿ. ಯಾಕ ಅವನೇ ಹಗ್ಗ ಮಾಡ್ಬೇಕು. ಅದು ಹುಲ್ಲಿನಿಲ್ಲೇ ಹಗ್ಗ ಮಾಡ್ಬೇಕು. ಯಾವುದೋ ತಂಗೀಸು ಅಥವಾ ಏನು ಪಾಲಿಥಿನ್, ಪಾಲಿಸ್ಟರು ಅದು ಹಿಡ್ಕೊಂಡು, ಅಥವಾ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಒಳ್ಳೇದು. ಪ್ಲಾಸ್ಟಿಕ್ ಹಗ್ಗ ಎಲ್ಲ ಆಗುದಿಲ್ಲ. ಶುದ್ಧವಾಗಿ ಹುಲ್ಲಿನ ಹಗ್ಗ, ಅದಾದ್ರೆ ಅದಕ್ಕೆ ಕುತ್ತಿಗೆ ನೋವಾಗುವುದಿಲ್ಲ. ಅದರಲ್ಲಿ ಹುಲ್ಲನ್ನು ಇವನೇ ಹೆಣೆದು ಹಗ್ಗ ಮಾಡ್ಬೇಕು. ಹಗ್ಗ ಮಾಡುವುದು ಮಾತ್ರ ಅಲ್ಲ, ಹಸು ಅದನ್ನು ಹಿಡ್ಕೊಂಡು ಆ ಕಡೆ ಈ ಕಡೆ ಹೋಗ್ತದಲ್ವ, ಅದಕ್ಕೆ ಹೆದರಿಸುವುದಕ್ಕೆ ಒಂದು ಕೋಲು ಬೇರೆ ಹಿಡ್ಕೊಳ್ಬೇಕವ. ಆ ಕೋಲು ಹಿಡ್ಕೊಳ್ಳುವುದಕ್ಕೋಸ್ಕರ ಇವ ಬೆಳಗ್ಗೆದ್ದು ಈಶಾನ್ಯ ದಿಕ್ಕಿಗೆ ಹೋಗ್ಬೇಕು. ಈಶಾನ್ಯ ದಿಕ್ಕಿನಲ್ಲಿ ಹೋಗಿ ಅಲ್ಲಿ ಪಲಾಶದ ವೃಕ್ಷ, ಮುತ್ತುಗದ ವೃಕ್ಷ ಅವನಿಗೆ ಸಿಗಬೇಕು. ಆ ಪಲಾಶ ವೃಕ್ಷದಲ್ಲಿ ಯಾವುದು ಈಶಾನ್ಯಕ್ಕೆ ಹೋದಂತಹ ಕೊಂಬೆ ಇದೆ, ಆ ಕೊಂಬೆಯನ್ನು ಕತ್ತರಿಸಬೇಕು. ಆ ಕೊಂಬೆಯನ್ನು ಕತ್ತರಿಸುವುದಕ್ಕೆ ಒಂದು ಮಂತ್ರ, ಇಷೇತ್ವ ಚಿನತ್ತಿ. ಆ ಕೊಂಬೆ ಕತ್ತರಿಸುವುದಕ್ಕೆ ಒಂದು ಮಂತ್ರ, ಮಂತ್ರದಲ್ಲಿ ಅದನ್ನು ಕತ್ತರಿಸ್ಬೇಕು. ಇಷೇತ್ವ ಅಂತ ಕತ್ತರಿಸಿದ ಮೇಲೆ ಅದರಲ್ಲಿ ಮತ್ತೆ ಕೊಂಬೆಗಳಿರ್ತಾವಲ್ವಾ, ಅದನ್ನು ಕತ್ತರಿಸುವುದಕ್ಕೆ ಊರ್ಜೇತ್ವ ಚಿನತ್ತಿ, ಮತ್ತೊಂದು ಮಂತ್ರದಿಂದ ಅದರ ಕೊಂಬೆಯನ್ನು ಕತ್ತರಿಸ್ಬೇಕು. ಆಗ ಕೋಲು ಸರಿಯಾಗ್ತದೆ. ಸರಿಯಾದ ಕೋಲು ಯಾಕಂದ್ರೆ ಹಸುವನ್ನು ಕರ್ಕೊಂಡು ಬರ್ಲಿಕ್ಕೆ, ಅಷ್ಟಕ್ಕೆ ಇಷ್ಟು ಕೆಲಸ ಇದೆ. ಹಾಗಾದ್ರೆ ಇನ್ನು ಯಜ್ಞದಲ್ಲಿ ಎಷ್ಟೆಷ್ಟು ಪ್ರಕ್ರಿಯೆಗಳಿರ್ಬೋದು. ಆದ್ರಿಂದ ಸ್ವನುಷ್ಠಾನ ಅನ್ನೋದು ಧರ್ಮದ್ದು ಕ್ಲಿಷ್ಟ. ಹೀಗೆ ಭಾರಿ ಅನುಷ್ಠಾನ ಮಾಡಿದ ಒಬ್ಬ ರಾಜ ಇದ್ದಂತೆ. ಅವನಿಗೆ ಪ್ರಾಚೀನ ಬರಿಹಿ ಅಂತ ಹೆಸರು. ಪ್ರಾಚೀನ ಬರಿಹಿ ಅಂತ ಅವನಿಗೆ ಯಾಕೆ ಆ ಪ್ರಾಚೀನ ಬರಿಹಿ ಅಂತ ಹೆಸರಾಯಿತು? ಯಾಕಂದ್ರೆ ಅವ ಎಲ್ಲಾದ್ರೂ ಒಂದು ಊರಿಗೆ ಹೋದ್ರೆ, ಒಂದು ನದಿ ತೀರಕ್ಕೆ ಹೋದ್ರೆ ಅವನಿಗೆ ಇಲ್ಲೊಂದು ಯಾಗ ಶುರು ಮಾಡುವ ಅಂತ ಅನಿಸ್ತಾ ಇತ್ತು. ಎಲ್ಲೇ ಹೋದ್ರು ಯಾಗ ಮಾಡಿ ಮಾಡಿ ಅಭ್ಯಾಸ ಆಗಿ ಮಹಾನಿಷ್ಠಾತನಾಗಿ ಹೋಗಿದ್ದಾನೆ ಯಜ್ಞದಲ್ಲಿ. ಬೇರೆಯವರೇನಾದ್ರೂ ಯಜ್ಞ ಮಾಡುವುದಾದ್ರೆ ಇವನನ್ನು ಕರಿತಾ ಇದ್ರು. ಇವನ ನಿರ್ದೇಶನ ಪಡೆಯದೆ ಯಾರು ಯಜ್ಞದಲ್ಲಿ ತೊಡಗ್ತಾ ಇರಲಿಲ್ಲ. ಅಷ್ಟು ನಿಷ್ಣಾತ, ಮೀಮಾಂಸಾ ಶಾಸ್ತ್ರ ತತ್ವಜ್ಞನಾಗಿದ್ದಂತೆ ಪ್ರಾಚೀನ ಬರಿಹಿ ಎಂಬ ರಾಜ. ದೊಡ್ಡ ವಂಶ ಇದು. ಧ್ರುವ ಬಂದದ್ದು ಇದೇ ವಂಶದಲ್ಲಿ. ಧ್ರುವನ ವಂಶದಲ್ಲೇ ಕೊನೆಗೆ ಬಂದಂತಹ ಒಬ್ಬ ರಾಜ ಪ್ರಾಚೀನ ಬರಿಹಿ. ಅವನ ಹೆಸರು ಪ್ರಾಚೀನ ಬರಿಹಿ ಅಂತ. ವಸ್ತುತಃ ಬರಿಹಿಷ್ಮಾನ್ ಅಂತ ಅವನ ಹೆಸರು. ಆದರೆ ಲೋಕದಲ್ಲೆಲ್ಲ ಅವನಿಗೆ ಪ್ರಸಿದ್ಧಿ ಇರುವಂತಹದ್ದು ಪ್ರಾಚೀನ ಬರಿಹಿ. ಯಾಕೆ ಆ ರೀತಿಯ ಪ್ರಸಿದ್ಧಿ ಬಂತು ಅಂದ್ರೆ, ಅವನು ಇದ್ದಲ್ಲೆಲ್ಲ ಹೋಗಿ ದರ್ಬೆ ಹರಡಿ ಯಾಗ ಮಾಡಿದ್ದು ಅದಕ್ಕೆ ಕಾರಣ. ಬರ್ಹಿಸ್ ಅಂದ್ರೆ ಪೂರ್ವಾಭಿಮುಖವಾಗಿ ಹರಡಿದಂತಹ ದರ್ಬೆ. ಶ್ರಾದ್ದ ಪ್ರಕ್ರಿಯೆ ಪಿತೃಕಾರ್ಯ ಅಂತ ಆದ್ರೆ ದಕ್ಷಿಣಾಭಿಮುಖವಾಗಿ ಹರಡಬೇಕು. ಆದರೆ ದೇವತಾ ಕರ್ಮ ಅಂತ ಆದ್ರೆ ಪೂರ್ವಾಭಿಮುಖವಾಗಿ ಅದನ್ನು ಹರಡಬೇಕು. ಪ್ರಾಚೀನ ಅಂದ್ರೆ ಪೂರಕ್ಕೆ ಮುಖ ಮಾಡಿ ಬರ್ಹಿಸ್ಸನ್ನು ಹಾಕಿದವಾದ್ರಿಂದ ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು. ಬಹಳಷ್ಟು ಯಾಗ ಮಾಡಿದಂತೆ. ಯಾಗ ಎಲ್ಲ ಮಾಡ್ತಾ ಇದ್ದ ಹಾಗೆ ಅವನಿಗೆ ಅನಿಸುವುದಕ್ಕೆ ಶುರುವಾಯಿತು, ನಾನು ಕ್ರಮ ಪ್ರಕಾರ ಯಾಗ ಮಾಡ್ತಾ ಇದ್ದೇನೆ. ಮಾತ್ರ ಅಲ್ಲ, ದೇವಲೋಕದಲ್ಲಿ ಅನೇಕ ದೇವತೆಗಳು ಇವತ್ತಿದ್ದಾರಲ್ಲ, ಅವರೆಲ್ಲ ಕರ್ಮ ಮಾಡಿ ಅದರ ಸಾಮರ್ಥ್ಯದಿಂದ ದೇವಲೋಕಕ್ಕೆ ಹೋಗಿದ್ದಾರೆ. ಆದರೆ ನನ್ನಷ್ಟು ಕರ್ಮ ಅವರು ಮಾಡಿರ್ಲಿಕ್ಕಿಲ್ಲ ಅಂತ ಹೀಗೆ ಅನಿಸ್ಲಿಕ್ಕೆ ಶುರುವಾಯಿತು. ಇದು ಯಾವತ್ತೂ ಅನಿಸ್ಬಾರ್ದು. ಒಬ್ಬ 100 ಗಾಯತ್ರಿ ಮಾಡಲಿ, ಈ ಲೇಔಟಲ್ಲಿ ಯಾರು 100 ಗಾಯತ್ರಿ ಮಾಡೋಲ್ಲ, ನಾನೊಬ್ಬರೇ ಮಾಡುವುದು, ಈ ಭಾವನೆ ಅವನಿಗೆ ಬರಬಾರ್ದು. ಉಳಿದವರಿಗೇನು ಬೇಕಾದ್ರೂ ಮಾಡ್ಕೊಳ್ಳಿ, ಅವನು ಸರಿಯಾಗಿ ಮಾಡಿದರೆ ಸಾಕು, ಅವನಿಗೆ ಅವನ ಬಗ್ಗೆ ಅವನ ಪ್ರಜ್ಞೆ ಇದ್ರೆ ಸಾಕು. ಇವನಿಗೆ ಹಾಗೆ ಅನಿಸ್ಲಿಕ್ಕೆ ಶುರುವಾಯಿತು, ನಾನು ಇಷ್ಟು ಮಾಡ್ತಾ ಇದ್ದೇನೆ, ಇನ್ನೊಬ್ರು ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಇದರ ಜೊತೆಗೆ ಇನ್ನೊಂದು ಭಾವನೆ ಬಂತು, ಇದು ಅದಕ್ಕಿಂತ ಭಯಾನಕವಾದ ಭಾವನೆ. ನಾನು ಇಷ್ಟು ಅನುಷ್ಠಾನ ಮಾಡ್ತಾ ಇದ್ದೇನೆ, ಎಷ್ಟು ಯಾಗ ಮಾಡಿದೆ, ಇದರಿಂದಾಗಿ ದೇವತೆಗಳು ಅಲ್ಲಿ ಚೆನ್ನಾಗಿದ್ದಾರೆ, ಇಲ್ಲಿ ಹೋದ್ರೆ ಅವರು ಬದುಕ್ತಿರ್ಲಿಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ದೇವಲೋಕದಲ್ಲಿ ದೇವತೆಗಳು ಹೊಟ್ಟೆ ತುಂಬಿಸಿಕೊಂಡಿರುವುದೇ ನನ್ನ ಯಾಗದಿಂದ. ನನ್ನ ಯಾಗ ಇಲ್ಲ ಅಂದ್ರೆ ಅವರೆಲ್ಲ ಪಾಪ ಹೊಟ್ಟೆ ಒಳಗೆ ಹಾಕೊಂಡು 2 ದ್ವಾದಶಿಯೋ 2 ಏಕಾದಶಿಯೋ ಆ ಸ್ಥಿತಿಯಲ್ಲಿ ಇರಬೇಕಿತ್ತು. ಈ ಭಾವನೆಯು ಬರ್ಲಿಕ್ಕೆ ಪ್ರಾರಂಭ ಆಯ್ತು ಅವನಿಗೆ. ಅದಕ್ಕೆ ಸರಿಯಾಗಿ ಇಂತಹ ಭಾವನೆಗಳಿಂದ ಪ್ರಾಚೀನ ಬರಿಹಿ ತುಂಬಿರುವ ಕಾಲ, ಅವತ್ತಿನ ದಿವಸ ಒಂದು ಶ್ರೌತಯಾಗ ಮುಗಿಸಿದ್ದಾನೆ. ಶ್ರೌತಯಾಗವ ಸೋಮಯಾಗಕ್ಕಿಂತ ಹೆಚ್ಚು ಪಶುಯಾಗದಲ್ಲಿ ನಿಷ್ಠ. ಪಶುಯಾಗ ಅಂದ್ರೆ ಒಂದಷ್ಟು ಪಶು ವಿಶಸನವನ್ನು ಮಾಡಿ ಮಾಡ್ತಕ್ಕಂತಹ ಯಾಗ. ಆ ಯಾಗ ಮುಗಿದು ಆ ಯಾಗದ ಕೊನೆಯಲ್ಲಿ ಆತ ಪಶು ಪ್ರಸಾದ ಸ್ವೀಕಾರ ಮಾಡಿದ್ದಾನೆ, ಎಲ್ಲ ಆಗಿದೆ. ಈ ಸ್ಥಿತಿಗೆ ಸರಿಯಾಗಿ ನಾರದರು ಬಂದರು. ತುಂಬಾ ಖುಷಿ ಆಯ್ತು ಪ್ರಾಚೀನ ಬರಿಹಿಗೆ. ನನ್ನ ಇವತ್ತಿನ ಯಾಗ ದೇವಲೋಕ ತನಕ ಹೊಗೆ ಮುಟ್ಟಿದೆಯೋ ಇಲ್ಲೋ ಅಂತ ಕೇಳಬೇಕು ಅಂತ ಅನಿಸಿತು ಅವನಿಗೆ. ಬಂದವ ಸೀದಾ ನಾರದರ ಹತ್ರ ಪಾದ ಪೂಜೆ ಮಾಡಿದ. ತಮ್ಮಂತಹ ತ್ರಿಲೋಕ ಸಂಚಾರಿಗಳು, ಸರ್ವಜ್ಞ ಕಲ್ಪರು ನಮ್ಮಲ್ಲಿ ಆಗಮಿಸಿದ್ದೀರಿ, ಆದ್ರಿಂದ ಬಹಳ ಸಂತಸವಾಯಿತು. ಅದು ಇವತ್ತಿನ ಪರ್ವಕಾಲದಲ್ಲಿ ನಮ್ಮ ಯಜ್ಞ ಇವತ್ತೇ ಉಪಸಂಹಾರ ಆಗಿದೆ. ಅದು ಸಾಮಾನ್ಯ ಅಲ್ಲ, ದ್ವಾದಶಾಹ, 1 ದಿವಸದ ಯಾಗ ಅಲ್ಲ, ಅದು 12 ದಿವಸದ ಯಾಗ. ಇವತ್ತು ಉಪಸಂಹಾರ ಆಗಿದೆ, ತಾವು ಇವತ್ತು ಆಗಮಿಸಿದ್ದೀರಿ ಅಂತ ಭಾರಿ ಖುಷಿ ಆಯ್ತು. ನಾರದರ ಹತ್ರ ಕೈ ಮುಗಿದು ಕೇಳ್ತಾನೆ, ನನ್ನ ಯಾಗದಿಂದ ದೇವತೆಗಳೆಲ್ಲ ಕ್ಷೇಮವಾಗಿದ್ದಾರೋ ಅಂತ ಕೇಳಿದ. ಈ ಪ್ರಶ್ನೆಯೇ ದೊಡ್ಡ ಸಮಸ್ಯೆಯ ಪ್ರಶ್ನೆ ಅಲ್ವಾ? ಕೇಳುದು ಹಾಗೆ ಕೇಳಬಾರ್ದಿತ್ತವ. ಇದು ನಮ್ದು ಏನಾಗ್ತದೆ, ಈಗ ಮಕ್ಕಳು ಶಾಲೆಯಿಂದ ಬಂದು ಕೂಡಲೇ ನಾವು ಕೇಳುದು ಮಗುವಿನ ಹತ್ರ,
ಶಾಲೆಯಲ್ಲೆಲ್ಲ ಚೆನ್ನಾಗಿ ಪಾಠ ಮಾಡಿದ್ದಾರೋ ಇದು ಕೇಳ್ಬೋದಾ? ಮಕ್ಕಳ ನೀನು ಚೆನ್ನಾಗಿ ಓದ್ತೀಯೋ ಅಂತ ಕೇಳ್ಬೇಕು. ಇವನಿಗೆ ಏನಿರ್ತದೆ ಅಂದ್ರೆ, ನಾನು ತಿಂಗಳಿಗೆ ಇಷ್ಟು ಕೊಡುವುದರಿಂದ ಅವ್ರು ಪಾಠ ಮಾಡ್ಬೇಕು, ಮಾಡದೆ ಹೋದ್ರೆ ಅವ್ರ ಹತ್ರ ಪ್ರಶ್ನಿಸ್ತೇನೆ, ಈ ಭಾವನೆ ಇರ್ತದೆ ಹೊರತು ನನ್ನ ಮಗ ಚೆನ್ನಾಗಿ ಓದಬೇಕು ಅನ್ನೋ ಭಾವನೆ ಇರುವುದಿಲ್ಲ. ಇದು ದುರಹಂಕಾರವನ್ನು ಸೂಚನೆ ಮಾಡುವಂತಹದ್ದು. ಆ ರೀತಿ ಪ್ರಶ್ನಿಸ್ತಾನೆ. ಎಲ್ಲ ದೇವತೆಗಳು ನನ್ನ ಯಾಗದಿಂದ ಕ್ಷೇಮರು ಅಂತ. ನಾರದರಿಗೆ ಇವನಿಗೆ ಸ್ವಲ್ಪ ಬುದ್ಧಿ ಬರಿಸಬೇಕು ಅಂತ ಅನಿಸಿತು. ಅದಕ್ಕೆ ನಾರದರು ನಿನ್ನ ಯಾಗದ ಬಗ್ಗೆ ಬಹಳ ಹೊಗಳಿದ್ರು. ಇದು ಈಗಾಗಲೇ ಒಂದು ಬೆಲೂನಲ್ಲಿ ಗಾಳಿ ತುಂಬಿದೆ, ಇನ್ನಷ್ಟು ತುಂಬಿಸಿದ್ರು. ಅಟ್ಟಪ್ಪನ್ ಬೇಕು ಅಲ್ಲೇ ತನಕ ಅವನನ್ನು ಒಂದಷ್ಟು ಹೊಡೆದು, ಎಷ್ಟು ಯಾಗ ಮಾಡಿದ್ದಿ, ಎಂಥೆಂಥ ಪುರೋಹಿತರನ್ನು ಕರೆಸಿದ್ದಿ, ಯಜ್ಞದಲ್ಲಿ ನಿನ್ನ ಪ್ರಜೆಗಳು ಕೊಟ್ಟ ಕಪ್ಪ ಕಾಣಿಕೆಗಳನ್ನು ಸ್ವಲ್ಪವೂ ಬಳಸದೆ ನಿನ್ನ ಸಾಮರ್ಥ್ಯದಿಂದ ವೃದ್ಧಿಗೊಳಿಸಿದಂತಹ ಧಾನ್ಯಗಳನ್ನೇ ಬಳಸಿದ್ದೀಯಲ್ಲ, ಎಂಥ ನಿಸ್ವಾರ್ಥವಾದ ಯಾಗ ಮಾಡಿದಿ. ಎಲ್ಲ ಅವನ ಪ್ರಾಮಾಣಿಕವಾದ ವಿಷಯಗಳನ್ನೆಲ್ಲ ಹೊಗಳಿದ್ರು. ವಾಸ್ತವ ಪ್ರಾಚೀನವರಿಗೆ ಅತ್ಯಂತ ಶುದ್ಧನಾದ ರಾಜ. ಒಂದೇ ಒಂದು ಸಮಸ್ಯೆ ಏನಾಗಿತ್ತು ಅವನಲ್ಲಿ ಅಂದ್ರೆ ದುರಹಂಕಾರ ತುಂಬಿತ್ತು. ಯಾಗದ ಕಾರಣದಿಂದ, ಅನುಷ್ಠಾನದ ಕಾರಣದಿಂದ ಒಂದು ಅಹಂಕಾರ ಬಂದು ಹೋಗಿತ್ತು ಅವನಿಗೆ. ನಾರದರು ಹೇಳಿದ್ರು, ಸ್ವರ್ಗದಲ್ಲೆಲ್ಲ ಹೇಗಿದ್ದಾರೆ ಏನು ಕಥೆ ಅಂತ ಕೇಳ್ತಾ ಇದ್ದೆಲ್ಲ, ಸ್ವಲ್ಪ ತಲೆ ಎತ್ತಿ ನೋಡು ಅಂತ ಹೇಳಿ. ಇವ ತಲೆ ಎತ್ತಿ ನೋಡಿದಾಗ ಅಲ್ಲೆಲ್ಲ ಇವನನ್ನು ಕೊಲ್ಲುವುದಕ್ಕೆ ಶೂಲ ಹಿಡ್ಕೊಂಡಂತಹ ಪ್ರಾಣಿಗಳು ಕಾಣಿಸ್ತಾ ಇದ್ದಾರೆ. ಇವ ಹೀಗೆ ನೋಡ್ತಾನೆ, ಕಣ್ಣು ಮುಚ್ಚುತ್ತಾನೆ, ಏನಿದು ಅಂತ. ಏನು ನನ್ನನ್ನು ಕೊಲ್ಲುವುದಕ್ಕೆ ನೋಡ್ತಾ ಇದ್ದಾವಲ್ಲ. ಅದಕ್ಕೆ ನಾರದರು ಇನ್ನೊಂದ್ಸಲ ನೋಡು ಅಂತ ಹೇಳಿದ್ರೆ ಅವು ಅರಚುತ್ತಾ ಇದ್ದಾವೆ. ಎಷ್ಟೊತ್ತಿಗೆ ಬರ್ತೀವಿ ನಮ್ಮ ಕಡೆಗೆ ಅಂತ ಕೇಳ್ತಾ ಇದ್ದಾವೆ. ನಮ್ಮ ಕಡೆಗೆ ಬಾ, ನಾವು ನೋಡ್ಕೊಳ್ತೇವೆ ನಿನ್ನನ್ನು ಅಂತ. ಈಗ ನಾರದರು ಹೇಳಿದ್ರು, ಅದು ಏನಲ್ಲ, ನೀನು ಯಾಗದಲ್ಲಿ ಕೊಟ್ಟ ಪಶುಗಳು, ಅದು ನೀನು ಬಲಿ ಕೊಟ್ಟ ಪಶುಗಳು. ಆ ಬಲಿ ಕೊಟ್ಟ ಪಶುಗಳು ಕೊನೆಗೆ ಯಜ್ಞ ಮುಗಿದ ಮೇಲೆ ಸ್ವಲ್ಪ ಪ್ರಸಾದ ಬೇರೆ ಸ್ವೀಕಾರ ಮಾಡಿದೆಯಲ್ಲ, ಯಜ್ಞ ಪಶು ಮತ್ತು ಯಜ್ಞ ಶಿಷ್ಟ ಅಂತ ಹೇಳಿ ಕೊನೆಗೆ ಸ್ವಲ್ಪ ಅದರ ವಪಾಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಬೇರೆ ಇದೆ. ಇವನಿಗೆ ಏನಾಗಿತ್ತು, ಆರಂಭದಲ್ಲಿ ಯಜ್ಞ ದೇವ ಪ್ರೀತಿಗೋಸ್ಕರ ಮಾಡ್ತಾ ಇದ್ದ. ಯಜ್ಞ ಮಾಡ್ತಾ ಇದ್ದ ಹಾಗೆ ಆಮೇಲೆ ಯಾವಾಗ ತಿನ್ಬೇಕು ಅಂತ ಅನಿಸುತ್ತೆ ಆವಾಗ ಒಂದು ಯಜ್ಞ ಅಂತ ಶುರು ಆಯ್ತು. ನಮ್ಮಲ್ಲಿ ಕೆಲವರಲ್ಲಿ ಇದೆ, ಸತ್ಯನಾರಾಯಣ ಪೂಜೆ ಮಾಡುದು, ಯಾವ ಸಪಾದ ತಿನ್ಬೇಕು ಅನಿಸಿದ್ರೆ ಅದು ಸತ್ಯನಾರಾಯಣ ಪೂಜೆ. ಇದು ಹಾಗಾಯ್ತು ಇವನಿಗೆ. ಕೊನೆಗೆ ಆ ಯಜ್ಞದಲ್ಲಿ ಈತ ಒಂದು ರೀತಿಯ ಅಡಿಕ್ಟ್ ಆಗುವುದು ಅಂತ ಹೇಳ್ತಾರಲ್ಲ, ಅದು ವ್ಯಸನವಾಗುದು. ವ್ಯಸನ ಅಂತ ಹೇಳಿದ್ರೆ ಏನು? ಯದಕರಣೆ ಚಿತ್ತ ವಿಕ್ಷೋಭ ತದ್ವ್ಯಸನ. ಯಾವುದು ಮಾಡದೆ ಹೋದರೆ ನಾನು ಯಾವುದೋ ಮಾಡಬೇಕಿತ್ತು, ಏನು ಯಾಕೋ ಸ್ವಲ್ಪ ತಲೆ ನೋಯ್ತಾ ಇದೆ, ಮಾಡಲಿಲ್ಲ. ಕಾಫಿ ಕುಡಿಯದೆ ಹೋದರೆ ಎಲ್ಲ ಚಟ ಅಂತ ಹೇಳುದು ಅದನ್ನು. ಇವನಿಗೆ ಯಜ್ಞ ಅನ್ನೋ ಒಂದು ರೀತಿಯಲ್ಲಿ ಚಟವಾಗಿ ಹೋಗಿತ್ತು. ಈ ಕಾರಣದಿಂದ ಆತ ಯಾಗ ಮಾಡ್ತಾನೆ ಇದ್ದ. ಈಗ ಆ ಪಶುಗಳನ್ನು ಬಲಿ ಕೊಟ್ಟಾಗ ಅವನ ಆಲೋಚನೆ ಮಾಡಿದ್ದದ್ದೇನು, ಯಜ್ಞದಲ್ಲಿ ಪಶುವನ್ನು ಬಲಿ ಕೊಟ್ಟರೆ ಅದು ಒಂದು ಹಿಂಸೆ ಅಲ್ಲ. ಮಾಹಿಂಸ್ಯಾತ್ ಸರ್ವಾಭೂತಾನಿ ಅಂತ ಶ್ರುತಿ ಇದೆ. ಯಾವ ಪ್ರಾಣಿಯನ್ನು ಹಿಂಸಿಸಬಾರ್ದು. ಅಲ್ಲೊಂದು ಇರುವೆ ಇದೆ ಅಂತಾದ್ರೆ ಕಾಲೆತ್ತಿಡುವಾಗ ಜಾಗೃತಿಯಾಗಿ ನೋಡ್ಬೇಕು. ಅದಕ್ಕೂ ಬದುಕುವಂತಹ ನೈತಿಕ ಹಕ್ಕಿದೆ. ಅದು ಬದುಕುವುದಕ್ಕೋಸ್ಕರ ಇರುವುದು. ಅದು ಇರುವ ಜಾಗದಲ್ಲಿ ನಾವು ಮನೆ ಕಟ್ಟಿದ್ದು. ಆದ್ರಿಂದ ಅದನ್ನು ಸಾಯಿಸುವುದಕ್ಕೆ ಹೋಗಬಾರ್ದು. ಎಲ್ಲಿಯ ತನಕ ಮನುಷ್ಯನ ಬದುಕಿಗೆ ಅದು ಬಾಧಕವಲ್ಲವೋ ಅಲ್ಲಿಯ ತನಕ ಅದನ್ನು ಸಾಯಿಸುವುದಕ್ಕೆ ಹೋಗಬಾರ್ದು. 10 ಜನರಿಗೆ ಮಹಾಬಾಧಕ ಅಂತ ಹೇಳಿದ್ರೆ ಆವಾಗ ಶೂರ್ಪಣಖೆಯನ್ನು ಅಥವಾ ತಾಟಕೆಯನ್ನು ಮುಗಿಸಿದ ಹಾಗೆ ರಾಮನಂತಹ ಪರಮ ದಯಾಳುವು ಕೂಡ ತಾಟಕೆಯನ್ನು ಮುಗಿಸ್ತಾನಲ್ಲ. ಯಾಕಂದ್ರೆ ಅಷ್ಟೊಂದು ಜನರಿಗೆ ತೊಂದರೆ ಆಗ್ತದೆ ಅಂತ. ಆ ರೀತಿಯಲ್ಲಿ ಪ್ರಾಣಿಗಳ ಹನನವೇ ಹೊರತು ಉಳಿದ ಹಾಗೆ ಪ್ರಾಣಿಗಳಲ್ಲಿ ಹಿಂಸೆ ನಡೆಸುವುದಕ್ಕೆ ಅವಕಾಶ ಇಲ್ಲ. ಹಿಂಸೆ ಮಾಡಲೇಬಾರದು. ಆದರೆ ಯಜ್ಞದಲ್ಲಿ ಹಿಂಸೆ ಮಾಡಿದರೆ ಅಗ್ನಿಶೋಮೀಯಂ ಪಶುಮಾಲಭೇದ, ಅಲ್ಲಿ ಅದು ಹಿಂಸೆ ಅಲ್ಲ. ನಾವು ಬಲಿ ಕೊಟ್ಟಂತಹ ಪಶು ಅದು ನೇರವಾಗಿ ಸ್ವರ್ಗಕ್ಕೆ ಹೋಗ್ತದೆ ಅಂತ ಹೀಗೊಂದು ಭಾವನೆಯನ್ನಿಟ್ಟುಕೊಂಡು ಪಶುವಿಗೆ ಉಪಕಾರ ಅಂತ ಭಾವನೆ ಮಾಡಿ ಇವ ಪಶು ಯಾಗ ಮಾಡಿದ್ದಾನೆ. ಈಗ ನೋಡಿದರೆ ಆ ಪಶುಗಳಲ್ಲಿ ಕೂತುಕೊಂಡು ಹೇಳ್ತಾ ಇದ್ದವಂತೆ, ಬಾ ನಾವು ನೋಡಿಕೊಳ್ತೇವೆ ನಿನ್ನ. ನಾರದರು ಹೇಳಿದ್ರು, ನೀನು ತಿಂದದ್ದಕ್ಕೆ ಮಾಂಸ ಅಂತ ಹೆಸರು, ಯಜ್ಞದಲ್ಲಿ ನೀನು ಉಪಯೋಗಿಸಿದ್ದಕ್ಕೆ ಮಾಂಸ ಅಂತ ಹೆಸರು. ಮಾಂಸ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅರ್ಥ ನನ್ನನ್ನು ಅವನು, ನನ್ನನ್ನು ಅವನು. ಮಾಂ ಅಂದ್ರೆ ನನ್ನನ್ನು, ಸಹ ಅಂದ್ರೆ ಅವನು. ಮಾಂಸಹ ಅಂದ್ರೆ ನನ್ನನ್ನು ಅವನು. ಹಾಗಾದ್ರೆ ನೀನು ಇವತ್ತು ಅದನ್ನು ತಿಂದ್ರೆ ಅದರ ಅರ್ಥ ನಿನ್ನನ್ನು ಅದು ತಿಂತದೆ ಅಂತ ಅರ್ಥ. ಇದು ಕರ್ಮ ಸಿದ್ಧಾಂತ. ಮತ್ತೊಬ್ಬರನ್ನು ನಾವು ನಮಗೋಸ್ಕರ ಉಪಯೋಗಿಸಿದ್ರೆ ಆಗ ಅವರು ನಮ್ಮನ್ನು ಅದಕ್ಕೋಸ್ಕರ ವಿನಿಯೋಗಿಸ್ತಾರೆ. ನಾವು ಒಳ್ಳೆದ್ದಕ್ಕೋಸ್ಕರ ಮತ್ತೊಬ್ಬರನ್ನು ವಿನಿಯೋಗಿಸಿದ್ರೆ ನಮ್ಮನ್ನು ಅವರು ಒಳ್ಳೆದಕ್ಕೋಸ್ಕರ ವಿನಿಯೋಗಿಸ್ತಾರೆ. ನಾವು ಇನ್ನೊಬ್ಬರನ್ನು ಕೆಟ್ಟದ್ದಕ್ಕೋಸ್ಕರ, ನಮ್ಮ ಇಹಕ್ಕೋಸ್ಕರ, ನಮ್ಮ ಭೋಗಕ್ಕೋಸ್ಕರ ವಿನಿಯೋಗಿಸಿದ್ರೆ ಇನ್ನೊಬ್ಬರ ಭೋಗಕ್ಕೆ ಭೋಗ್ಯವಾಗಿ ನಾವು ಮತ್ತೆ ಹುಟ್ಟಬೇಕಾಗ್ತದೆ. ಇದು ಈಗ ಇಲ್ಲಿ ಲಭ್ಯವಾಗುವಂತಹ ವಿಚಾರ. ಕರ್ಮವನ್ನು ಮಾಡಿದಿ, ಆ ಕರ್ಮದಲ್ಲಿ ನೀನು ಮಾಡಿದ್ರಲ್ಲಿ ಏನೋ ತಪ್ಪಿದೆ ಅಂತ ಇದರಿಂದ ತಿಳ್ಕೊ. ಇವನಿಗೆಲ್ಲ ತಲೆಗೇರಿದ್ದದ್ದೆಲ್ಲ ಇಳೀತು. ಮಜ್ಜಿಗೆ ಕುಡಿದ ಹಾಗೆ ಆಯ್ತಂತೆ. ತಲೆಗೆ ಹೋಗಿದ್ದ ಪಿತ್ತ ಎಲ್ಲ ಕೆಳಗಿಳಿತು. ಈತ ಕೈ ಮುಗಿತಾನೆ, ನಾರದರೆ ನಾನು ಕರ್ಮವೇ ನನಗೆ
ಅನ್ನುವ ಭಾವದಿಂದ ಯಾವುದೇ ಶ್ರೇಷ್ಠವಾದ ನದಿ ಪ್ರದೇಶ, ಋಷಿಮುನಿಗಳ ತಪೋವನ ಅದು ಸಿಕ್ಕಿದ ಕೂಡಲೇ ಅಲ್ಲಿಯ ಪ್ರಾಕೃತಿಕ ವಾತಾವರಣವನ್ನು ನೋಡಿ ಒಂದು ವಿಶೇಷ ಯಾಗವನ್ನು ನಡೆಸಬೇಕು ಅಂತ ಸಂಕಲ್ಪಿಸಿಕೊಂಡು ನಡೆಸಿದ್ದೇನೆ ಬಹಳಷ್ಟು ಯಜ್ಞಗಳನ್ನು. ಆದರೆ ಅಷ್ಟೂ ಯಜ್ಞಗಳಲ್ಲಿ ಕೊಟ್ಟಂತಹ ಪಶುಗಳು ನನ್ನನ್ನು ಸಾಯಿಸ್ತೇನೆ ಅಂತ ಅಲ್ಲಿ ನಿಂತಿದ್ದಾವೆ ಅಂತಾದರೆ ನನ್ನ ಯಜ್ಞದಲ್ಲಿ ನಡೆದ ತಪ್ಪೇನು? ನಾನು ವಾಸ್ತವವಾಗಿ ನಡೆಸಬೇಕೋ ಬೇಡವೋ ಯಜ್ಞ ಕರ್ಮವನ್ನು? ನಡೆಸಬೇಕಾದ್ರೆ ಮಾಡಿದ ತಪ್ಪನ್ನು ಪರಿಮಾರ್ಜನೆ ಮಾಡಿ ಮುಂದಕ್ಕೆ ಸರಿಯಾಗಿ ನಡೆಸಬೇಕು. ಸರಿಯಾಗಿ ಯಜ್ಞ ಕರ್ಮವನ್ನು ನಡೆಸುವುದು ಅಂದ್ರೆ ಹೇಗೆ? ನನ್ನಲ್ಲಿ ಏನು ತಪ್ಪಿದೆ ಅದನ್ನು ತಿದ್ದಿ ತಿಳಿಸಬೇಕು ನೀವು ಅಂತ ಒಂದು ಪ್ರಶ್ನಿಸಿದ. ಆವಾಗ ನಾರದರು ಒಂದು ದೊಡ್ಡ ಕಥೆ ಹೇಳಿದ್ರಲ್ವ, ಇತಿಹಾಸ. ಅದಕ್ಕೆ ಪುರಂಜನೋಪಾಖ್ಯಾನ ಅಂತ ಹೆಸರು. ಚತುರ್ಥ ಸ್ಕಂದದ ಕೊನೆಯ ಭಾಗದಲ್ಲಿ ಬರುವಂತಹದ್ದು. ಕಥೆ ಎಲ್ಲ ನಿಮ್ಗೆ ಗೊತ್ತಿದೆ. ಅದರ ಸಾರದ ಅವಲೋಕನೆ ಮಾಡುವುದಕ್ಕೋಸ್ಕರ ನಾವಿದ್ದೇವೆ. ಇದರಲ್ಲಿ ಒಂದು ಕಥೆ ಹೇಳ್ತಾನೆ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ. ನಿನಗೊಂದು ಇತಿಹಾಸ, ಪುರಾತನವಾದ ಇತಿಹಾಸವನ್ನು ಹೇಳ್ತೇನೆ. ಸಾಮಾನ್ಯವಾಗಿ ಇತಿಹಾಸ ಅಂದ್ರೆ ಏನು? ಹೀಗೆ ನಡೆದಿತ್ತು, ಅದು ಇತಿಹಾಸ. ಇತಿ ಅಂದ್ರೆ ಈ ರೀತಿಯಾಗಿ, ಹ ನಿಶ್ಚಯವಾಗಿಯೂ, ಆಸ ನಡೆದಿತ್ತು. ಆದರೆ ನೀವು ಕಾಲೇಜಿಗೆ ಹೋಗಿ ಅಲ್ಲಿ ಬೇರೆ ಇರ್ತದೆ, ಇತಿಹಾಸ ಅಂತ ಕನ್ನಡ ಪಠ್ಯಪುಸ್ತಕ ಇರ್ತದೆ. ಅದರಲ್ಲಿ ಇದ್ದದ್ದನ್ನು ತಿದ್ದದೆ ಹಾಗೆಯೇ ಸಂರಕ್ಷಿಸುವುದು ಇತಿಹಾಸ ಅಂತ. ಈ ಮದುವೆ ಅಂದ್ರೆ ಮಗಳಿಗೆ ಮಾಡುವ ದುಂದು ವೆಚ್ಚ ಮದುವೆ ಅಂತ ಮಾಡಿಟ್ಟಿದೆ, ಹಾಗೆಲ್ಲ ಮಾಡಿಟ್ಟಿದೆ. ಇದ್ದದ್ದನ್ನು ತಿದ್ದದೆ ಹಾಗೆಯೇ ಸಂರಕ್ಷಿಸುವುದು ಇತಿಹಾಸ ಅಂತ ಆದ್ಯಕ್ಷರಗಳನ್ನು ಸಂಯೋಜಿಸಿ ಕಾಫಿಯ ಬಗ್ಗೆ ಹಾಗೆ ಒಂದು ಶ್ಲೋಕ ಇದೆ. ಕಾಲಕೂಟಂತು ದೈತ್ಯಾನ ಪೀಯೂಷಂತು ದಿಯೋಕಸ ಅಂತ. ಕ್ಷೀರಸಾಗರ ಮಥನ ಮಾಡುವಾಗ ಕಾಲಕೂಟ ಬಂದಂತೆ. ಕಾಲಕೂಟ ಅದು ಲೋಕ ಅನರ್ಥಕಾರಿಗಳಿಗೆ ವಿಷ ಹೋಗಬೇಕು ಅಂತ ದೈತ್ಯರಿಗೆ ಕೊಟ್ಟರಂತೆ. ಆಮೇಲೆ ಪೀಯೂಷ, ಅದರಲ್ಲಿ ಅಮೃತ ಬಂತು. ಪೀಯೂಷ ಅದು ದೇವತೆಗಳಿಗೆ ಪಾಲಾಯಿತು. ಈಗ ಭೂಲೋಕದವರಿಗೆ ಏನು ಅಂತ ಸಮಸ್ಯೆ ಆಯ್ತಂತೆ. ಅದಕ್ಕೆ ದೇವರು ಆ ಕಾಲಕೂಟದಿಂದ ಕಾ ತೆಗೆದು ಪೀಯೂಷದಿಂದ ಪಿ ತೆಗೆದು ಕಟ್ಟಂತೆ. ಆದ್ಯಕ್ಷರೇತು ಸಂಯೋಜ್ಯ ಕಾಪಿ ಭೂಲೋಕ ವಾಸಿನ ಅಂತ ಒಬ್ಬ ದೊಡ್ಡ ಪಂಡಿತ ಮೊನ್ನೆ ಮಾಡಿಟ್ಟಿದ್ದಾನೆ ಶ್ಲೋಕ. ಈ ಆದ್ಯಕ್ಷರಗಳನ್ನು ಸೇರಿಸುವುದು ಅಂತ ಒಂದು ತಮಾಷೆ. ಆ ತಮಾಷೆಯಿಂದ ಇತಿಹಾಸ ಅನ್ನೋದಕ್ಕೆ ಹಾಗೊಂದು ಅರ್ಥವನ್ನು ಹೇಳಿದ್ದಾರೆ. ವಸ್ತುಸ್ಥಿತಿ ಇತಿಹಾಸ ಅಂದ್ರೆ ಏನು? ಇತಿ ಹ ಆಸ. ಮಹಾಭಾರತ ರಾಮಾಯಣಗಳನ್ನು ನಮ್ಮ ಪ್ರಾಚೀನ ಇತಿಹಾಸ ಅಂತ ನಾವು ಕರಿತೇವೆ. ಅಂದ್ರೆ ಹಾಗೆ ನಡೆದಿದೆ, ಅದರಲ್ಲಿ ಸಂಶಯ ಇಲ್ಲ. ಮಹಾಭಾರತ ನಡೆದ ಘಟನೆ. ಇವತ್ತಿಗೂ 150ಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನು ನಾವು ನಮ್ಮ ಭಾರತ ದೇಶದಲ್ಲೇ ಮಹಾಭಾರತದ ಬಗ್ಗೆ ಕಾಣ್ತಾ ಇದ್ದೇವೆ. ರಾಮಾಯಣ ನಡೆದ ಘಟನೆ. ಇವತ್ತಿಗೂ 60ಕ್ಕಿಂತ ಹೆಚ್ಚು ಸಾಕ್ಷಿಗಳು ರಾಮಾಯಣ ನಡೆದಿದೆ ಅನ್ನುವುದಕ್ಕೆ ಅಲ್ಲಿ ವಾಲ್ಮೀಕಿಗಳು ಉಲ್ಲೇಖ ಮಾಡಿದ ಸಾಕ್ಷಿ ನಮಗೆ ಭಾರತ ದೇಶದಲ್ಲಿ, ಭರತ ಖಂಡದಲ್ಲಿ, ಶ್ರೀಲಂಕೆಯ ತನಕ ಕಾಣಿಸ್ತಾ ಉಂಟು. ಹಾಗಾದ್ರೆ ಅದು ಇತಿಹಾಸ. ಹೀಗೆ ನಡೆದಿತ್ತು ಅಂತ ಹೇಳುವಂತಹದ್ದು ಇತಿಹಾಸ. ಪುರಾತನ ಅಂತ ಹೇಳಿದ್ರೆ ತುಂಬಾ ಹಳೆಯದ್ದು. ಅದ್ಯತನ ಅಲ್ಲ, ಶಸ್ತನ ಅಲ್ಲ, ಕೆಸ್ತನ ಅಲ್ಲ, ಅದು ಪುರಾತನ ಅಂದ್ರೆ ಎಂದೋ ನಡೆದಿರುವಂತದ್ದು, ಅದೊಂದು ಇತಿಹಾಸ. ಹಾಗಾದ್ರೆ ಪುರಂಜನೋಪಾಖ್ಯಾನ ಅನ್ನೋದು ಒಂದು ಇತಿಹಾಸ, ನಡೆದ ಘಟನೆ. ಯಾಕೆ ಇದನ್ನು ಒತ್ತಿ ಹೇಳ್ತೇನೆ ಅಂದ್ರೆ, ಸಾಮಾನ್ಯ ನಮ್ಮಲ್ಲಿ ಕಲ್ಪನೆ ಪುರಂಜನೋಪಾಖ್ಯಾನ ಅಂದ್ರೆ ಒಂದು ಒಗಟು. ಒಗಟು ಯಾವತ್ತೂ ಕೂಡ ನಡೆದದ್ದಾಗಿರುವುದಿಲ್ಲ. ಒಗಟು ಸುಮ್ಮನೆ ಹೇಳುವುದು, ಅದರಿಂದ ಏನೋ ಒಂದು ತತ್ವ ತಿಳಿಬೇಕು. ಈಗ ಪಂಚತಂತ್ರದ ಕಥೆ ಉಂಟು, ಕಾಕೋಲುಕಿ, ಅಲಬ್ಧ ಪ್ರಣಾಶ ಮೊದಲಾದ ಕಥೆಗಳು. ಈ ಕಥೆಗಳೆಲ್ಲ ಏನು ಇತಿಹಾಸ ಅಲ್ಲ. ಅಲ್ಲಿ ಕಾಗೆ ಗುಬ್ಬಿ ಕೂತ್ಕೊಂಡು ಮಾತಾಡಿ ಏನೋ ಆಗಿ ಕೊನೆಗೊಂದು ಹೀಗಾಯ್ತು ಕಥೆ ಬರುತ್ತೆ. ಈ ಕಥೆ ಯಾಕಿದೆ? ಕಥೆ ಅಪ್ರಮಾಣ ಅಲ್ಲ, ಕಥೆಯು ಪ್ರಾಮಾಣಿಕವಾದ ಕಥೆ. ಹಾಗೆಂತೇಳಿ ಇತಿಹಾಸ ಅಲ್ಲ. ಹಾಗಾದ್ರೆ ಏನದು? ಅಷ್ಟು ಕಥೆ ಕೇಳಿದ ಮೇಲೆ ಅದರಿಂದ ಒಂದು ನೀತಿ ಸ್ಫುರಣೆ ಆಗ್ತದೆ. ಆ ನೀತಿ ಅನ್ನೋದು ನಮ್ಮನ್ನು ಸುಸಂಸ್ಕೃತವನ್ನಾಗಿಸ್ತದೆ. ಹಾಗಾದ್ರೆ ಆತ್ಮ ಸಂಸ್ಕಾರಕ್ಕೋಸ್ಕರ ಒಂದು ವಿಷಯವನ್ನು ನಿರೂಪಿಸುವುದು. ಆ ವಿಷಯ ನಡೆದಿರಬೇಕು ಅಂತಿಲ್ಲ, ನಡೆಯದೇ ಇದ್ದ ವಿಷಯವನ್ನು ನಿರೂಪಿಸುವುದು. ಇದು ಪುರಾಣದಲ್ಲಿ ಬರ್ತದೆ. ಪುರಾಣ ಕಥೆ, ಅವನೇನೋ ಪುರಾಣ ಹೇಳ್ತಾನೆ ಅಂತ ಕೆಲವರು ತಮಾಷೆ ಮಾಡ್ತಾರಲ್ಲ. ಪುರಾಣ ಹೇಳ್ತಾನೆ ಅಂದ್ರೆ ಅರ್ಥ ನಡೆದದ್ದನ್ನು ಹೇಳ್ತಾನೆ ಅಂತ ಅಲ್ಲ. ಪುರಾಣ ಅಂತ ಹೇಳಿದ್ರೆ ನಡೆದದ್ದಾಗಬೇಕು ಅಂತ ನಿಯಮ ಇಲ್ಲ. ಪುರಾಣದಲ್ಲಿ ಸಾಮಾನ್ಯವಾಗಿ ಒಂದು 80% ನಡೆದದ್ದು, 20% ಸೇರ್ಕೊಂಡಿರ್ತದೆ. ಇತಿಹಾಸ ಹಾಗಲ್ಲ. ಇತಿಹಾಸ ಅಂದ್ರೆ ನೈಜವಾಗಿ ನಡೆದ ಘಟನೆಯೇ ಇರುವಂತಹದ್ದು ಮಹಾಭಾರತ ರಾಮಾಯಣವೆಂಬಂತಹ ಇತಿಹಾಸ ಗ್ರಂಥ. ಈಗ ಪುರಂಜನೋಪಾಖ್ಯಾನ ಇತಿಹಾಸ ಅಂತ ಆದ ಕೂಡಲೇ ನಾವು ಎಚ್ಚರವಾಗಿರ್ಬೇಕು. ಈ ಕಥೆಯನ್ನು ಕೇಳುವಾಗ ಏನೋ ಕಟ್ಟುಕತೆ ಹೇಳುವುದಲ್ಲ, ಇದು ನಡೆದ ಘಟನೆ. ಆದ್ರೆ ಪುರಂಜನೋಪಾಖ್ಯಾನದಲ್ಲಿ ನಮಗೆ ಸಮಸ್ಯೆ ಇದೆ, ನಡೆದ ಘಟನೆ ಅಂತ ಹೇಳಬೇಕಾದ್ರೆ. ಯಾಕಂದ್ರೆ ಕಥೆ ನೀವು ಅನುಸಂಧಾನ ಮಾಡುವ ಹಾಗೆ ಹೇಗಿದೆ? ಒಬ್ಬ ಪುರಂಜನನೆಂಬ ಆಸೀತ್ ಪುರಂದನು ಪುರಂಜನೋ ನಾಮ ರಾಜ ರಾಜನ್ ಬೃಹಚ್ಛ್ರವಾಹ. ಹಿಂದೊಬ್ಬ ರಾಜನಿದ್ದ, ಪುರಂಜನ ಅಂತ ಹೆಸರು, ಮಹಾಶ್ರವಸ್ಸು. ಅವನ ಕೀರ್ತಿ ಲೋಕದಲ್ಲೆಲ್ಲ ವ್ಯಾಪಿಸಿತ್ತು. ಅವ ರಾಜನಾಗಿದ್ದ, ಆದ್ರೆ ರಾಜ್ಯ ಇರಲಿಲ್ಲ. ಹಾಗೆ ಒಂದು ರಾಜ, ಆದ್ರೆ ರಾಜ್ಯ ಇಲ್ಲ. ರಾಜನ್ ಬೃಹಚ್ಛ್ರವಾಹ,
ಮಹಾ ಕೀರ್ತಿಶಾಲಿಯಾದ ರಾಜನಿದ್ದ, ಅವನಿಗೆ ರಾಜ್ಯ ಇರಲಿಲ್ಲ. ಹಾಗಾದ್ರೆ ರಾಜ ಅಂದ ಕೂಡಲೇ ರಾಜ್ಯ ಇರಬೇಕು ಅಂತಿಲ್ಲ. ರಾಜ್ಯ ಇಲ್ಲದೆ ಎಷ್ಟೋ ರಾಜಂದ್ರು ನಮ್ಮಲ್ಲಿದ್ದಾರೆ ಸುತ್ತಮುತ್ತ. ರಾಜ್ಯ ಇದ್ದವರು ಕೂಡ ಭಿಕಾರಿಗಳು ಸಿಕ್ಕಾಬಿಟ್ಟ ಇದ್ದಾರೆ. ಅಂದ್ರೆ ರಾಜ್ಯ ಇದ್ದ ಕೂಡಲೇ ರಾಜ ಅಲ್ಲ. ರಾಜ ಅಂದ್ರೆ ಏನು? ರಂಜಯತೆ ಪ್ರಜಾ ಇತಿ ರಾಜ. ಅಕ್ಕಪಕ್ಕದಲ್ಲಿದ್ದವರನ್ನು ಖುಷಿಯಲ್ಲಿ ಇಡುವವ ರಾಜ. ನಮ್ಮ ರಾಜಪ್ಪ ಅಂತ ಎಲ್ಲರೂ ಹೇಳ್ಕೊಳ್ತಾರೆ. ಯಾವಾಗ ಅಂದ್ರೆ ರಂಜಯತೆ, ಅವ ರಂಜನೆಯನ್ನು ಉಂಟು ಮಾಡುವಿ. ಉಳಿದವರು ಖುಷಿಯಾಗುವ ಹಾಗೆ ತಾನು ಬದುಕಿದ್ರೆ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನ. ಮತ್ತೊಬ್ಬರಿಗೆ ಸಂತೋಷವಾಗುವ ಹಾಗೆ ನಮ್ಮ ನಡೆ ನುಡಿ ಅವುಗಳಿದ್ದು ಅಂತಾದ್ರೆ ಅದು ಭಗವಂತನ ಪೂಜೆ ಅಂತ ಮಧ್ವಾಚಾರ್ಯ ಹೇಳಿದ ಮಾತು. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನ, ಅದು ಭಗವಂತನ ಪೂಜೆ. ಹಾಗಾದ್ರೆ ಇನ್ನೊಬ್ಬರಿಗೆ ಖುಷಿಯಾಗುವ ಹಾಗೆ ಬದುಕತಕ್ಕಂಥದ್ದು ಅನ್ನೋದು ಒಂದು ರಾಜತ್ವ. ಅಂತಹ ರಾಜನಾಗಿದ್ದ, ಒಳ್ಳೆ ವ್ಯಕ್ತಿಯಾಗಿದ್ದ ಪುರಂಜನ. ಆದ್ರೆ ರಾಜ್ಯ ಇರಲಿಲ್ಲ. ಅದಕ್ಕೋಸ್ಕರ ಹುಡುಕ್ತಾ ಹೊರಟ. ಎಲ್ಲಿಂದ ಹುಡುಗಿದ್ದು ಅಂದ್ರೆ ಉತ್ತರ ಧ್ರುವದಿಂದ ಶುರು ಮಾಡಿದ್ದಾನೆ ಭೂಮಿಯಲ್ಲಿ. ಹುಡುಕ್ತಾ ಹುಡುಕ್ತಾ ನಮ್ಮ ಋಷಿಕ ದೇಶಕ್ಕೆ ಬಂದಂತೆ. ಇವತ್ತು ರಷ್ಯಾ ಅಂತ ಕರೀತಾರೆ. ಋಷಿಕ ದೇಶದಲ್ಲಿ ಹುಡುಕಿದ. ಹಿಮಾಲಯಕ್ಕೆ ಬಂದಂತೆ. ಹಿಮಾಲಯಕ್ಕೆ ಬಂದ ಮೇಲೆ ಹಿಮಾಲಯದಲ್ಲೂ ಯಾವ ದೇಶವೂ ಇಷ್ಟವಾಗಲಿಲ್ಲ. ಅವನು ರಾಜ್ಯ ಹುಡುಕೊಂಡು ಹೊರಟದ್ದವ, ಒಂದು ಸೈಟ್ ಬೇಕು ಅಂತ ಹುಡುಕೊಂಡು ಹೊರಟವ. ಹಿಮಾಲಯದಿಂದ ಕೆಳಗೆ ಬಂದ, ಭರತಖಂಡಕ್ಕೆ ಪ್ರವೇಶಿಸಿದ. ಭರತಖಂಡಕ್ಕೆ ಬಂದಾಗ ಅಲ್ಲಿ ಒಂದು ವಿಶಾಲವಾದ ನದಿ. ಆ ನದಿಯ ಹೆಸರು ಹೇಳಲಿಲ್ಲ ನಮ್ಮ ಅದೃಷ್ಟದಿಂದ, ಕಾವೇರಿ ಅಂತ ಅಲ್ಲ. ಆ ನದಿಯ ತೀರದಲ್ಲಿ ಒಂದು ಪಟ್ಟಣ ಕಂಡಿತು. ಆ ಪಟ್ಟಣ ಅತ್ಯಂತ ಸುಂದರವಾದ ಪಟ್ಟಣ. ಪಟ್ಟಣ ನನಗೆ ಇದು ಆಗಬಹುದು, ಈ ಊರು ಆಗಬಹುದು ಅಂತ ಅನಿಸಿದೆ. ಈ ಪಟ್ಟಣವನ್ನು ಸ್ವಾಯತ್ತೀಕರಿಸಬೇಕು ಅಂತ ಆಲೋಚನೆ ಮಾಡ್ತಾ ಯಾರಿದ್ದಾರೆ ಇದಕ್ಕೆ ಅಧಿಪತಿಗಳ ಯಾರಾದರೂ ಇದ್ರೆ ಅವರ ಹತ್ರ ವಿಚಾರ ಮಾಡಬೇಕು ಅಂತ ಒಳ ಪ್ರವೇಶ ಮಾಡಿದ. ಒಳ ಪ್ರವೇಶ ಮಾಡಿ ನೋಡ್ತಾನೆ, ಆ ಬಾಗಿಲು ಪಕ್ಕದಲ್ಲಿ ಇನ್ನೊಂದು ಬಾಗಿಲು, ಅಲ್ಲೊಂದು ಬಾಗಿಲು, ಒಟ್ಟು 7 ಬಾಗಿಲುಗಳು, 5 ಬಾಗಿಲುಗಳು ಎದುರುಗಡೆಗೆ ಕಾಣಿಸ್ತಾ ಇದೆ. ಪೂರ್ವದಲ್ಲೇ 5 ಬಾಗಿಲು ಕಾಣಿಸುತ್ತೆ. ಒಂದು ವಿಶಾಲವಾದ ಬಾಗಿಲು, 2 ಪುಟ್ಟ ಪುಟ್ಟ ಬಾಗಿಲು, ಇನ್ನೊಂದು 2 ಸ್ವಲ್ಪ ಕೆಳಮುಖವಾಗಿ ಅದೇ ಪೂರ್ವದಲ್ಲಿರ್ತಕ್ಕಂಥ ಬಾಗಿಲುಗಳು. ಇದೆಲ್ಲ ನೋಡಿದ, ಏನು ಇಷ್ಟು ವಿಶೇಷವಾದ ವಾಸ್ತು ಅಂತ. ಸಾಮಾನ್ಯ ಸಿಂಹಾಯ ಗಜಾಯ ಅದರಲ್ಲಿ ಕಟ್ಟಿದ್ದಲ್ಲ, ಯಾವುದು ವಿಶೇಷ ರಾಜ್ಯ ವಾಸ್ತುವನ್ನು ಇಟ್ಟುಕೊಂಡು ಕಟ್ಟಿದ್ದಾರೆ ಅಂತ ನೋಡಿದ. ನೋಡಿ ಒಳಗೆ ಪ್ರವೇಶಿಸಿ ನೋಡ್ತಾನೆ, ಬಲಭಾಗದಲ್ಲೊಂದು ಬಾಗಿಲಿದೆ, ಎಡಭಾಗದಲ್ಲೊಂದು ಬಾಗಿಲಿದೆ. ಅಲ್ಲಿಗೆ 7 ಬಾಗಿಲುಗಳು ಅವನಿಗೆ ಪರಿಚಯ ಆಯಿತು. ಬಹುಶಃ 7 ಬಾಗಿಲಿನ ಕೋಟೆ ಅಂತ ಅನ್ಕೊಂಡು ಒಳಗೆ ಹೋದ್ರೆ ಒಂದು ಸರ್ಪ ಕಾಣಿಸಿತು. ಬುಸುಗುಡುವ ಸರ್ಪ ಬುಸುಗುಡ್ತಾ ಇದೆ. ಪಂಚ ಹೆಡೆ ಅಂತ, ಅದಕ್ಕೆ 5 ಫಣಗಳುಳ್ಳಂತಹ 5 ಹೆಡೆಗಳುಳ್ಳಂತಹ ಬುಸುಗುಡುವ ಸರ್ಪ. ಸರ್ಪದ ಪಕ್ಕದಲ್ಲಿ ನೋಡಿದ್ರೆ ಒಂದು ಹೆಣ್ಣು ಮಗಳು ಕಾಣಿಸಿತು. ಹೆಣ್ಣು ಮಗಳನ್ನು ನೋಡಿದ ಕೂಡಲೇ ಮದುವೆ ಆಗಬೇಕು ಅಂತ ಅನಿಸಿತು. ಹಾಗಾದ್ರೆ ರಾಜ ಇದ್ದಾನೆ, ರಾಣಿ ಇಲ್ಲ. ಇವನಿಗೆ ರಾಣಿಯೂ ಇಲ್ಲ, ರಾಜ್ಯವೂ ಇಲ್ಲ. ಅಂಥವ ಈಗ ಇಲ್ಲಿ ಬಂದಿದ್ದಾನೆ. ಬಂದದ್ದೇ ಸರಿಯಾಗಿ ಒಬ್ಳು ರಾಣಿ ಕಾಣಿಸಿದ್ಲು. ಮದುವೆ ಆಗಬೇಕು ಅಂತ ಅನಿಸಿದ ಕೂಡಲೇ ಕಾತ್ವಂ ಕಂಜ ಪಲಾಶಾಕ್ಷಿ ಪ್ರಶ್ನೆ ಮಾಡ್ತಾನೆ. ಓ ಸುಂದರವಾದ ಕಣ್ಣಿನವಳೇ, ಯಾರು ನೀನು ಅಂತ ಪ್ರಶ್ನಿಸಿದ. ಅವಳು ಹೇಳಿದ್ಲು, ನಾನು ಯಾರು ಅನ್ನೋದಕ್ಕಿಂತ ನೀವು ಯಾರು ಅಂತ ಪ್ರಶ್ನಿಸಿದ್ಲು. ನಾನು ಪುರಂಜನ ಅಂತ ಅವ ಹೇಳಿದ. ನಾನು ಪುರಂಜನಿ ಅಂತ ಅವಳು ಹೇಳಿದ. ಮದುವೆ ಆಗುವ ಅಂತ ಮದುವೆ ಆದ. ದೊಡ್ಡ ಕಷ್ಟವೇ ಇಲ್ಲ. ಅಪ್ಪನ ಹತ್ರ ಕೇಳಲಿಕ್ಕಿಲ್ಲ, ಅಮ್ಮನ ಹತ್ರ ಕೇಳಲಿಕ್ಕಿಲ್ಲ. ಇವರಲ್ಲಿ ವಿವಾಹ ಬೇರೆ ಆದ್ರು. ಪುರಂಜನನಿಗೆ ಪುರಂಜನಿಯ ಜೊತೆಗೆ ವಿವಾಹವಾಗುವಾಗ ಇವ ಆಮೇಲೆ ಪ್ರಶ್ನಿಸಿದ, ಇದೇನು 5 ಹೆಡೆಯ ಸರ್ಪ? ಅವಳು ಉತ್ತರ ಕೊಟ್ಲು, ಅದು ನಮ್ಮನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಇರುವುದು. ಈಗ ಇಡೀ ಪಟ್ಟಣದ ಸಮಗ್ರ ರಕ್ಷಣೆಯ ಭಾರ ಈ ಸರ್ಪದ ಕೈಯಲ್ಲಿದೆ. ಓ ಹೌದಾ? ಮತ್ತೆ ನಿನ್ನಲ್ಲಿ ಒಂದು 10 ಜನ ಇದ್ದಾರಲ್ಲ, ಅವರು ಯಾರು? ಆ 10 ಜನ ನನ್ನ ದಾಸಿಯರು ಅಂತೇಳಿ. ಆ 10 ಜನರಿಗೆ ಮತ್ತೆ ಒಂದು 100 ಜನ ಇದ್ದಾರೆ. ಹೌದು, ನನ್ನ ಒಂದೊಂದು ದಾಸಿಯರಿಗೆ 100 ಜನ ದಾಸಿಯರಿದ್ದಾರೆ. ಹಾಗಾದ್ರೆ ಅಸಾಮಾನ್ಯವಾದಂತಹ ರಾಣಿಗಳು. ಇವಳಿಗೆ 10 ಜನ ದಾಸಿಯರಿದ್ದಾರೆ. ಆ ಒಂದೊಂದು ದಾಸಿಯರಿಗೂ 100 ಜನ ದಾಸಿಯರಿದ್ದಾರೆ. ಅಂಥ ಶ್ರೀಮಂತ ಹುಡುಗಿಯನ್ನು ಈ ಪುರಂಜನ ವಿವಾಹವಾಗಿದ್ದಾನೆ. ವಿವಾಹವಾದ ಮೇಲೆ ಇವನು ಹೇಳಿದ ಹಾಗೆ ಅವಳು ಕೇಳ್ತಾಳೆ. ಎಷ್ಟು ಅವಳ ಸಾಹಚರ್ಯದಿಂದಾಗಿ ಇವ ಮನಸೋತು ಬಿಟ್ಟ ಅಂದ್ರೆ ತನ್ನನ್ನೇ ಮರೆತಂತೆ. ತಾನೂ ರಾಣಿ ಅಂತ ಅಂದುಕೊಂಡು ಬಿಟ್ಟಂತೆ. ಅಲ್ಲಿಯ ತನಕ ತಾನು ರಾಜ್ಯ ಬೇಕು ಅಂತ ಬಂದವನಿಗೆ ಈಗ ರಾಜ್ಯ ಸಿಕ್ಕಿತು, ರಾಣಿಯೂ ಸಿಕ್ಕಿದ್ದಾಳೆ. ಆದ್ರೆ ತನ್ನನ್ನು ತಾನು ಮರೆತ. ರಾಣಿಗೂ ತನಗೂ ಭೇದ ಆಗ್ರಹ, ನಾವಿಬ್ಬರು ಬೇರೆ ಅನ್ನುವ ಪ್ರಜ್ಞೆಯೇ ಇಲ್ಲದೆ ಇರುವ ಹಾಗೆ ಅವಳ ಜೊತೆಗೆ ಬೆರೆತು ತನ್ನ ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಂತ. ಇಷ್ಟು ಒಗಟು ಈಗ. ಆದರೆ ಒಗಟಲ್ಲ ಇದು ವಾಸ್ತವವಾಗಿ ನಡೆದ ಘಟನೆ. ಅದು ಹೇಗೆ ನಡೆದ ಘಟನೆ ಅನ್ನೋದಕ್ಕೆ ಮಧ್ವಾಚಾರ್ಯರು ಅದಕ್ಕೆ ಸರಿಯಾದ ರೀತಿಯ ಪುರಾವೆಯನ್ನು ಕೊಟ್ಟು ವಿವರಣೆ ಕೊಟ್ಟಿದ್ದಾರೆ. ಆ ವಿವರಣೆಯನ್ನು ನಾಳೆ ಪುರಂಜನೋಪಾಖ್ಯಾನದ ಮೂಲಕ ಕರ್ಮ ಸಿದ್ಧಾಂತ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ವಿಷಯವನ್ನು ನಾಳೆ 6:15 ಸರಿಯಾಗಿ ಬರ್ತೇನೆ. ಇವತ್ತು ಅನಿವಾರ್ಯ ಆಯಿತು. ನಾಳೆ 6:15 ಮತ್ತೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಏನೋ ಪ್ರಶ್ನೆ ಉಂಟಾ?
ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಕೃಷ್ಣ. ಅಲ್ಲಿಂದ ತರಬೇಕಾ?